ತುಳಿಯೋಕೆ ಅಂತ ನಿಂತಿರ್ತಾರಲ್ಲ ಅವ್ರ ಮುಂದೆನೆ ಚೆನ್ನಾಗಿ ಇನ್ನು ಬೆಳೆದು ತೋರಿಸ್ಬೇಕು ಅನ್ನೋದು. ಸೊ ಇದು ಲವ್ ಸ್ಟೋರಿ ಎಲ್ಲ ಮ್ಯಾರೇಜ್ ಸ್ಟೋರಿ ಆಗ್ಬಿಡುತ್ತೆ, ಅಂದ್ರೆ ನಮ್ಮ ಮದ್ವೆ ಆದ್ಮೇಲೆ ನಡೆದಂತ ಈ ಸ್ಟೋರಿ. ಅದಕ್ಕೋಸ್ಕರ ಎಲ್ಲ ಹೊಸದಾಗಿ ಮದ್ವೆ ಆಗೋರೆಲ್ಲ ದೇವಸ್ಥಾನ ಅಥವಾ ಎಂಟ್ರ ಮನೆ ಒಳ್ಳೊಳ್ಳೆ ಪ್ಲೇಸಸ್ ನ ಸುತ್ತಿದ್ರೆ ನಾವು ಪೊಲೀಸ್ ಸ್ಟೇಷನ್ ಸುತ್ತಿದ್ದು. ಇವೆಲ್ಲ ಮಾತಾಡ್ಬಿಟ್ರೆ ನಾನು ಫಸ್ಟ್ ಆಫ್ ಆಲ್ ನೆನ್ಸ್ಕೊಳ್ಳೋ ಇವೆಲ್ಲ ನೆನ್ಸ್ಕೊಂಡ್ರೆ ನನ್ನ ಕೈಲಿ ತಡೆಯಕ್ಕಾಗಲ್ಲ. ಬರೀ ಒಂದ್ 30,000 ಇತ್ತು, 30,000ದಲ್ಲಿ 6 ತಿಂಗಳು ಕಳೆದ್ವಿ ಅಂತ. ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಲವ್ ಸ್ಟೋರಿ ವಿಡಿಯೋ ಪಾರ್ಟ್ 3 ನ ಮಾಡ್ತಿದ್ವಿ. ಅಂದ್ರೆ ನಾವು ಮುಂಬೈಗೆ ಏಂತಕ್ಕೆ ಬಂದೋ, ಸೊ ಇಲ್ಲಿ ಬಂದ್ಮೇಲೆ ನಾವು ಹೆಂಗ್ ಸೆಟ್ಲ್ ಆದೋ, ಮತ್ತೆ ನಮ್ಮ ಲೈಫಲ್ಲಿ ನಡೆದಂತ ಒಂದಷ್ಟು ಕಹಿ ಘಟನೆಗಳು, ಮತ್ತೆ ನಮ್ಮ ಲೈಫಲ್ಲಿ ಕಲ್ತಿದ್ದೆ ಆ ಸ್ಟೇಜಲ್ಲಿ, ಅಂದ್ರೆ ನಮ್ಮ ಲೈಫಲ್ಲಿ ಪಾಠ ಕಲ್ತಿದ್ದೆ ಆ ಸ್ಟೇಜಲ್ಲಿ. ಸೊ ಆ ಸ್ಟೇಜ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀವಿ. ಸೊ ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂತ ಅಂದ್ರೆ ಈ ವಿಡಿಯೋ ಹಾಕೋದು ತುಂಬಾನೇ ಲೇಟ್ ಆಗ್ಬಿಡ್ತು. ಸ್ವಲ್ಪ ನಮಗೆ ಟೈಮ್ ಸಿಗದಿರೋ ಕಾರಣ ತುಂಬ ಲೇಟಾಗಿ ಈ ವಿಡಿಯೋ ಹಾಕ್ತಿದ್ವಿ. ಮತ್ತು ಇವಾಗ ನಾನು ಯೂಟ್ಯೂಬಲ್ಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿ ಇರೋಕ್ಕಾಗ್ತಿಲ್ಲ, ತುಂಬ ಗ್ಯಾಪ್ ಕೊಡ್ತಿದ್ದೀನಿ. ಸೊ ಸಾರಿ, ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅಂದರೆ ಕನ್ಸಿಸ್ಟೆನ್ಸಿ ಆಗಿರೋದಕ್ಕೆ. ಸೊ ಹೌದು, ಏನಿಲ್ಲ, ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಆಗಿತ್ತು ಆ್ಯಂಡ್ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಗಳು ಇದ್ದವು. ಸೊ ಅದಕ್ಕೋಸ್ಕರ ಅಂದರೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಡೋಂಟ್ ವರಿ, ಸೊ ನೆಕ್ಸ್ಟ್ ಟೈಮಿಂದ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಕಂಟಿನ್ಯೂ ವಿಡಿಯೋ ಮಾಡಲಿಕ್ಕೆ. ಸೊ ನಾವು ಲವ್ ಸ್ಟೋರಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಆಲ್ರೆಡಿ ಮಾಡಾಕಿದ್ವಿ. ನೀವು ಅದನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಬನ್ನಿ. ಸೊ ಚೆನ್ನಾಗಿರುತ್ತೆ, ಅಂದ್ರೆ ಅವನ್ನೆಲ್ಲ ಕೇಳ್ಕೊಂಡು ಆಮೇಲೆ ಈ ಸ್ಟೋರಿ ಕೇಳಿದ್ರೆ ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬನ್ನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಬೇಕಂದ್ರೆ. ಸೊ ಕಳೆದ ವಿಡಿಯೋ ನಾನು ಅಂದ್ರೆ ಇವ್ರ ಮನೆಗೆ ಬಂದು ಅಲ್ಲಿವರೆಗೂ ಸ್ಟಾಪ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಆದ್ರೂ ಒಂದು ಹಿಂದೆ ಸ್ಟೋರಿ ಹೇಳ್ತೀನಿ. ಏನಂತ ಅಂದ್ರೆ ನನ್ನ ಅಂದ್ರೆ ಎಲ್ರು ಹೆಣ್ಮಕ್ಳು ಹೆಂಗೆ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕು ಅಂದ್ರೆ ಹತ್ಕೊಂಡೇ ಬರ್ತಾರೆ, ಹಂಗೆ ನನಗೂ ಕೂಡ ಅದನ್ನ ಹೊತ್ಕೊಂಡು ಬರ್ತಿದ್ದೆ. ಅಂದ್ರೆ ನಮ್ಮಿಬ್ರದ್ದು ಊರು ಒಂದೇ ಆಗಿರೋದ್ರಿಂದ, ನಮ್ಮ ಮನೇನು ಒಂದೇ ಹತ್ರ ಇರೋದ್ರಿಂದ ನಾನು ಅಳುವನ್ನು ನಿಲ್ಸೋದಕ್ಕೆ ಆಗಿಲ್ಲ. ಆಲ್ರೆಡಿ ಇವ್ರ ಮನೆ ಸಿಕ್ಬಿಟ್ಟಿತ್ತು. ಸೊ ಇವ್ರ ಮನೆ ಹತ್ರ ಹೊತ್ಕೊಂಡೇ ಬಂದಿದ್ದೀನಿ. ಆಮೇಲೆ ಆಲ್ರೆಡಿ ಅವರು ಒಳಗಡೆ ಕರ್ಕೊಳ್ಳೋಕೆ ಅದು ಸೇರೆಲ್ಲ ಇರ್ತಾರಲ್ಲ ಬಾಗ್ಲ ಮೇಲೆ, ಅದನ್ನೆಲ್ಲ ಇಟ್ಟಿದ್ರು. ಸೊ ಅವಾಗ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಮತ್ತೆ ಇವ್ರ ಮನೇಲಿ ಅಂದ್ರೆ ಯಾರೋ ಒಂದಿಬ್ರು ಏನೇನೋ ಟಾಂಟ್ ಹೊಡಿದ್ರು. ಸೊ ಹಂಗೆ ಹಿಂಗೆ ಅಂತ ಅದನ್ನ ಕೇಳಂಗೆ ಇನ್ನು ಮೊದಲೇ ಹತ್ಕೊಂಡ್ ಬಂದಿರ್ತೀವಿ. ಸೊ ಅವ್ರು ಇನ್ನೂ ಏನೇನೋ ಹಿಂಗೆ ಮಾತಾಡಿದ್ರೆ ನಮ್ಗೆ ಇನ್ನೂ ಬೇಜಾರಾಗುತ್ತಲ್ವಾ. ಸೊ ಆಗ ನಾನು ಇನ್ನೂ ಅವಾಗ ಬಾಗಿಲಲ್ಲಿ ನಿಂತ್ಕೊಂಡು ಇನ್ನೂ ಸ್ವಲ್ಪ ಹತ್ತೆ ಅಂದ್ರೆ ಸ್ವಲ್ಪ ಹಂಗೆ ಕಣ್ಣೀರು ಬರ್ತಿದ್ದ. ಆಮೇಲೆಲ್ಲ ಸುಮ್ಮನಿರು, ಅಳ್ಬಾರ್ದು, ಹೋಗ್ಬೇಕಾದ್ರೆ ಸುಮ್ಮನಿರು ಅಂತ ಎಲ್ಲ ಸಮಾಧಾನ ಮಾಡಿದ್ರು. ಆಮೇಲೆ ಅವತ್ತಿನ ದಿನ ಆಯ್ತು. ಆಮೇಲೆ ನೆಕ್ಸ್ಟ್ ಡೇನೂ ಆಯ್ತು. ಅಂದ್ರೆ ಮದುವೆ ಆಗಿದ್ದು ಸಂಡೇ. ಸೊ ಸಂಡೇ ಮುಗೀತು, ಮಂಡೇ ಮುಗೀತು, ಮತ್ತೆ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಬಂತು. ಸೊ ಟ್ಯೂಸ್ಡೇ ಏನಂತಂದ್ರೆ ಬುಧವಾರ ನಮ್ದು ಬೀಗ್ರೂಟ ಮಾಡ್ಬೇಕು ಅಂತ ಇತ್ತು. ಅಂದ್ರೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಬುಧವಾರ ಬೀಗ್ರೂಟ ಮಾಡ್ಬೇಕು ಅಂತ ಇತ್ತು. ನಮ್ಮಲ್ಲಿ ನಮ್ಮ ಜೊತೆ ಇದನ್ನೇನು ಮಾತಾಡಿರ್ಲಿಲ್ಲ. ಸೊ ಬೀಗ್ರೂಟ ಮಾಡ್ಬೇಕು ಅಂತ ಇತ್ತು. ಸೊ ಅವತ್ತು ಮಂಗಳವಾರ, ಬುಧವಾರ ಬೀಗ್ರೂಟ ಮಾಡ್ಬೇಕು ಅಂದ್ರೆ ಕರಿಯ ಶಾಸ್ತ್ರ, ಅಂದ್ರೆ ಮನೆಯವ್ರು ಬಂದವ್ರಿಗೆ ಇನ್ನೇನ್ ಮಾಡ್ಲೇಬೇಕಲ್ಲ, ಸಿಂಪಲ್ ಆಗಿ. ಆಮೇಲೆ ಅದನ್ನ ಮಂಗಳವಾರ ಮಾತಾಡ್ತಿದ್ರು. ಮಂಗಳವಾರ ಸಂಜೆ ಆಗಿತ್ತು ಆಲ್ರೆಡಿ. ಸೊ ಮಂಗಳವಾರ ಇವ್ರ ಮನೆಯವರು ಮಾತಾಡ್ತಿದ್ರು, ಮನೆ ಬಾಗಿಲಲ್ಲಿ ಕುತ್ಕೊಂಡು ಏನೇನೋ ಮಾತಾಡ್ತಿದ್ರು. ಇಲ್ಲ, ಮಂಗಳವಾರ, ಸೋಮವಾರನು ಕಳ್ದೋಯ್ತು ಹೆಂಗೋ. ಸೊ ಮಂಗಳವಾರ ಏನೇನೋ ಮಾತಾಡ್ತಿದ್ರು ಬೈಕೊಂಡು. ಅಂದ್ರೆ ಆಲ್ರೆಡಿ ನಮ್ಮ ಮನೆ ಮೇಲೆ ಎಲ್ಲ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿತ್ತಲ್ಲ. ಸೊ ನಮ್ಮ ಮನೆಯವ್ರಿಗೆ ಬೈಕೊಂಡು ಜೋರಾಗಿ ಏನೇನೋ ಕೆಟ್ಟ ಮಾತೆಲ್ಲ ಬೈಕೊಂಡು ಮಾತಾಡ್ತಿದ್ರು. ಸೊ ನಾನು ಒಳಗಡೆ ಮನ್ಗಿದ್ದೆ. ಇವರೆಲ್ಲೋ ಹೋಗಿದ್ರು. ಜಸ್ಟ್ ಅವಾಗ ಇನ್ನೂ ಬಂದ್ಬಿಟ್ಟು ಅವರು ಕೂತಿದ್ರು. ಸೊ ಅವಾಗ ಏನೇನೋ ಬೈತಿದ್ರು. ಆಮೇಲೆ ನಾನು ಹಿಂಗೆಲ್ಲ ಮಾತಾಡ್ಬೇಡಿ ಅವ್ರು, ನಾನು ರೂಮಲ್ಲಿ ಇದ್ನಲ್ಲ, ರೂಮಿಗೆ ಬಂದ್ಬಿಟ್ಟು ಇವ್ರು ಇದ್ರಲ್ಲ, ಅದಕ್ಕೆ ಇವ್ರಿಗೆ ಹೇಳಂಗೆ ಏನೇನೋ ಬೈದ್ರು. ನಮ್ಮ ಮನೆಯವ್ರಿಗೆ ಬೈದ್ರು ಇವ್ರ ಮುಂದೆ. ಸೊ ನಾನು ಅಂದೆ ಹಂಗೆಲ್ಲ ಮಾತಾಡ್ಬೇಡಿ, ಅಂದ್ರೆ ಅವ್ರು ನಮ್ಮ ಮನೆಯವರು ಅಂದ್ರೆ ನನ್ಗೆ ಅವ್ರ ಮೇಲೆ ಇದ್ದೇ ಇರುತ್ತೆ ಅಲ್ವಾ. ಯಾರಿಗಾದ್ರು ಅವ್ರ ಮನೆಯಾಗ ಬೈದ್ರೆ ಅವ್ರ ಫೀಲ್ ಆಗುತ್ತೆ. ಸೊ ನೀವು ಹಂಗೆಲ್ಲ ಬೈದ್ಬೇಡಿ, ಮಾತಾಡಿದ್ರೆ ಸರಿಯಾಗಿ ಮಾತಾಡಿ, ಈ ತರ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡಿ ಅಂತ ನಾನು ಅವ್ರಿಗೆ ಹೇಳ್ದೆ. ಸೊ ಅವರು ಏನು ಹಂಗನ್ಬಾರ್ದು, ಅವ್ರು ಅದೇ ಹಂಗೆ ಹಿಂಗೆ ಅಂತ ಇನ್ನೂ ಏನೇನೋ ಜಾಸ್ತಿ ಜೋರದಾಗೆಲ್ಲ ಕಿರ್ಚಾಡಿದ್ರು. ಆಮೇಲೆ ಇಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು. ಸೊ ಅದಕ್ಕೆ ಮಾತು ಬೆಳೀತು. ಆಮೇಲೆ ಮನೆ ಬಿಟ್ಟು ಹೋಗು ನೀನು, ಇವಾಗ ನನ್ಗೆ ಹಿಂತಿರ್ಕ ಮಾತಾಡ್ತೀಯ ನೀನು, ಮನೆ ಬಿಟ್ಟು ಹೋಗು ಅಂತ ನನ್ಗೆ ಅವತ್ತು ಇದ್ ಮಾಡಿದ್ರು ಮಂಗಳವಾರನೇ. ಸೊ ನಾನಂತೆ ಮತ್ತೆ ಇನ್ನೊಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಏನಂದ್ರೆ ಇದ್ರ ಜೊತೆ ಅವ್ರ ದೊಣ್ಣೆ ತಗೊಂಡು ಇವ್ರು ಕಾಲಿಗೆ ಕೂಡ ಹೊಡೆದ್ರು, ಸರಿಯಾಗಿ ಹಸ್ರು ಕಟ್ಬಿಟ್ಟಿದ್ದು ಅಲ್ಲಿ, ಅಂದ್ರೆ ತೊಡೆ ಭಾಗದಲ್ಲ ಜಗಳ ಮಾಡಿದ್ರು. ಅಂದ್ರೆ ಹೋಗು, ನಮ್ಮ ಮನೆ ಬಿಟ್ಟು ಹೋಗು ಅಂತ. ನಾನು ಇಲ್ಲ, ನಾನೇ ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗೋದಕ್ಕೆಲ್ಲ ಬಂದಿರೋದು ಅಂತ ಅಂದಿದ್ಕೆ ಹಂಗೆ ಹೊಡೆದಿದ್ದವ್ರು. ಸೊ ಅದು ಒಂದು ಲೈಫಲ್ಲಿ ಮರೆಯಕ್ ಆಗದೆ ಇರೋಂಥದ್ದು. ಅಂದ್ರೆ ಮದ್ವೆ ಆಗಿ ಬಂದು 1 ದಿವಸ ಆಗೈತಷ್ಟೇ. ಸೊ 1 ದಿವಸಕ್ಕೆ ಮನೆ ಬಿಟ್ಟು ಹೋಗು, ಇದು ನನ್ನ ಮನೆ, ನಾನ್ ಕಟ್ಸಿರೋದು, ನನ್ಗೆ ಇವಾಗ್ಲೇ
ಮಾತಾಡ್ತೀಯ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ರು ಅವರು. ಸೊ ಆಮೇಲೆ ಇವ್ರು ನನ್ನ ಜೊತೆನೆ ನನ್ನ ಪಕ್ಕದಲ್ಲೇ ಇದ್ರು. ಸೊ ಇವ್ರು ಅವಾಗ ನನ್ನ ಸಪೋರ್ಟಿಗೆ ಇವ್ರು ಬರ್ಲಿಲ್ಲ. ಓಕೆ ಅಂದ್ರೆ ಅರ್ಥ ಮಾಡ್ಕೊಂತೀನಿ ನಾನು. ಅಂದ್ರೆ ಅವಾಗಿನ್ನು ನಾನು ಹೋಗಿರ್ತೀನಿ, ಮತ್ತೆ ಅವ್ರ ಮನೆಯವ್ರ ವಿರುದ್ಧನೇ ಅವ್ರಿಗೆ ಮಾತಾಡೋದಕ್ಕೆ ಅವಾಗ ಧೈರ್ಯ ಬರ್ಲಿಲ್ವಾ ಅಥವಾ ಅವ್ರ ಮನ್ಸಲ್ಲಿ ಏನ್ ಅನ್ಸ್ತೋ ಗೊತ್ತಿಲ್ಲ. ಬಟ್ ಇವ್ರು ನನ್ನ ಸಪೋರ್ಟ್ ಹೊಡೆದಾಗ ಯಾರೇ ಆದ್ರೂ, ಈಗ ಅವಾಗಿನ ಮದ್ವೆ ಆಗಿ ಬಂದಿರ್ತಾರೆ ಹೆಣ್ಮಕ್ಳು ಅಂದ್ರೆ ಅವ್ರ ಗಂಡ ಕೇಳ್ತಾರೆ. ಬಟ್ ಇವ್ರು ಅವಾಗ ಏನೋ ಒಂದು ಪಿನ್ ಪಾಯಿಂಟ್ ಮಾತಾಡ್ಲಿಲ್ಲ ನಂಗೆ ಹೊಡೆದ್ರು. ನಾನು ಅಳ್ತಿದ್ದೆ. ಆಮೇಲೆ ಇವ್ರು ಅಂದ್ರೆ ಫೋನ್ ಮಾಡಿ ಪೊಲೀಸಿಗೆ ಇವ್ರು ಅವ್ರಿಗೇನು ಹೇಳಿಲ್ಲ, ಬಟ್ ನಂಗೆ ಹೇಳಿದ್ರು ಪೊಲೀಸಿಗೆ ಫೋನ್ ಮಾಡು ಅಂತ ಹೇಳಿದ್ರು. ಸೊ ನಾನು ಪೊಲೀಸಿಗೆಲ್ಲ ಹೆಂಗಪ್ಪ ಹೇಳೋದು, ಪೊಲೀಸಿಗೆಲ್ಲ ಫೋನ್ ಮಾಡಿ ಎಷ್ಟು ಇದೆಲ್ಲ ಬೇಡ ಅಂದ್ಬಿಟ್ಟು ನಾನು ನಮ್ಮ ಡ್ಯಾಡಿಗೆ ಫೋನ್ ಮಾಡಿದೆ. ಅಂದ್ರೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಮನೆ ಇವ್ರ ಮನೆ ಎಲ್ಲ ಒಟ್ಟೆ ಅಂದ್ರೆ ಹತ್ರನೇ ಇರೋದು, ಒಂದು 2 minutes ಆಗುತ್ತೆ ಅಷ್ಟೇ ಓಡಾಡೋಕ್ಕೆ. ಸೊ ಹಂಗೆ ಹೊಡೆದ್ಮೇಲೆ ನಾನು ನಮ್ಮ ಪೇರೆಂಟ್ಸಿಗೆ ಫೋನ್ ಮಾಡಿದೆ. ಸೊ ಬಂದರು. ಸೊ ಬಂದ್ಮೇಲೆ ಹಂಗೆ ಇನ್ನೂ ಜಾಸ್ತಿ ಆಯ್ತು ಜಗಳ. ಅದು ನಮ್ಮ ಮನೆಯವ್ರಿಗೆಲ್ಲ ಇನ್ನೂ ಬೈಯೋದು, ಇನ್ನೂ ಫುಲ್ಲು ರಂಪಾಟ. ನಮ್ಮ ಮನೆಯವ್ರು ಬಂದ್ಮೇಲೆ ಊರವರೆಲ್ಲ ಬಂದ್ರಲ್ಲ, ಸೊ ಅಷ್ಟೊತ್ತಿಗೆ ಅಲ್ಲೇ ಫುಲ್ ಕಿರ್ಚಾಡ್ತಿರ. ಅದಕ್ಕೆ ಊರವರೆಲ್ಲ ಬಂದಿದ್ರು, ನಮ್ಮ ಮನೆಯವರೆಲ್ಲ ಬಂದಿದ್ರು. ಆಮೇಲೆ ನಾಟಕ ಆಡ್ಕೊಂಡು ಬಿದ್ದೋಗ್ಬಿಡೋದು ಹಿಂಗೆ. ನಂಗೇನೋ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟೆ, ಕಿರ್ಚಾಡ್ಕೊಂಡು ಬಿದ್ದೋಗ್ಬಿಟ್ರು. ಸೊ ಆಮೇಲೆ ಎಲ್ಲ ನಂಗೆ ಊರವರೆಲ್ಲ ಬಂದಿದ್ರಲ್ಲ, ನಮ್ಮನೆಯವ್ರು ಏನು ಹೇಳಿ, ನಮ್ಮನೆಯವರು ಹಂಗೆ ಚಿಲ್ಲಾಯಿಸ್ತಿದ್ರು ಅಷ್ಟೇ, ಅಂದ್ರೆ ಜೋರ್ ಮಾಡ್ತಿದ್ರು ಅಷ್ಟೇನೆ, ಹಿಂಗೆಲ್ಲ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಬಟ್ ಊರವ್ರು ಏನಂದ್ರು ಅಂದ್ರೆ, ಇಲ್ಲ ನೀನ್ ಇಲ್ಲಿ ಇರ್ಬೇಡ, ಇವಾಗ್ಲೇ ಮದುವೆಗೆ ಇನ್ನೂ ಬಂದು ಒಂದ್ ದಿವ್ಸಕ್ಕೆ ಹಿಂಗೆಲ್ಲ ಜಗಳ ಆಗಿ ಹಿಂಗೆಲ್ಲ ಹೊಡೆದಿದ್ದಾರೆ ಅಂದ್ರೆ ನೀನ್ ಇಲ್ಲಿ ಸರಿ ಇರಲ್ಲ, ಹೋಗು ನಿನ್ ಮನೆಗೆ ಅಂತ ನಂಗೆ ಊರಿನ ಮುಖ್ಯಸ್ಥರು ದೊಡ್ಡವ್ರು ಇರ್ತಾರಲ್ಲ ಅವ್ರು ಹೇಳಿದ್ರು. ಹೋಗು ನಿಮ್ ಮನೆಗೆ ಹೋಗ್ಬಿಡಿ, ನೀವು ಹೋಗ್ಬಿಡಿ, ಇವಾಗ ಬೇಡ, ಆಮೇಲೆ ನೋಡೋಣ, ಆಮೇಲೆ ಮಾತಾಡ್ಕೊಂಡ್ ಬರೆಯೋರಂತೆ ಅಂತ ಹೇಳಿ ಎಲ್ಲ ನಂಗೆ ಹಿಂಸೆ ಮಾಡಿ ನಮ್ಮ ಪೇರೆಂಟ್ಸ್ ಜೊತೆ ನನ್ನನ್ನ ಮತ್ತೆ ಇವ್ರನ್ನ ಕಳ್ಸಿದ್ರು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ, ನಾನು ಆ ಸಮಯದಲ್ಲಿ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ, ಇವ್ಳಿಗೆ ಹೊಡೆದಾಗ್ಲೂ ಕೂಡ ಅಂದ್ರೆ ನಿಮ್ಮ ಈ 2 ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರಬೇಕು ನನ್ನ ಮೆಂಟಲ್ ಕಂಡೀಷನ್ ಯಾವ ತರ ಇರುತ್ತೆ ಅಂತ. ಆ ಮದುವೆ ಆಗಿದ್ದ ಸಿಚುವೇಶನ್ ಹೇಗಿತ್ತು ಅಂದ್ರೆ, ಆ ಕಂಡೀಷನ್ಗಳ ಅಲ್ಲೆಲ್ಲ ಯಾವ ರೀತಿ ಜಗಳ ಆಗ್ತಿದ್ವು ಅಂದ್ರೆ ನನ್ಗೆ ಏನ್ ನಡೀತಿದೆ, ಏನ್ ಮಾಡ್ಬೇಕು, ಆ ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ ಒಂದ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಹೊಂಟೋಗಿದೆ. ಅಂದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಸುಮ್ನೆ ಏನೇ ಆಗ್ಲಿ ಸುಮ್ನಿದ್ಬಿಡೋಣ ಅನ್ಸ್ಬಿಡ್ದು ನನ್ಗೆ. ಆತರ ಏನೋ ಒಂಥರ ತುಂಬಾ ಕೆಟ್ಟಾಗಿತ್ತು, ವರ್ಸ್ಟ್ ಕಂಡೀಷನ್ ಆಗಿದ್ದಾಗ ನಮ್ಗೆ. ಆಮೇಲೆ ಅವಾಗ ಈಗ ಯಾರಾದ್ರೂ ನಮ್ ಮನೆ ಬಿಟ್ಟು ಹೋಗು ಅಂತ ಹೇಳ್ದಾಗ, ಸೊ ಹೆಣ್ಮಕ್ಳು ಅಂದ್ರೆ ನಾವು ಎಲ್ಗ್ ಹೋಗ್ಬೇಕು, ನಮ್ಗೆ ಬೇರೆ ಮನೇನು ಇಲ್ಲ ಅಲ್ವಾ, ಹೋಗೋದಕ್ಕೆ ಬೇರೆ ಮನೇನು ಇಲ್ಲ. ಸೊ ನಮ್ಮ ಪೇರೆಂಟ್ಸ್ ಮನೆ ಹತ್ರ ಆಗಿದ್ದು, ಆಬ್ವಿಯಸ್ಲಿ ನಾವ್ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ವಿ. ಏನಾದ್ರು ಅವಾಗ ನಮ್ ಪೇರೆಂಟ್ಸ್ ಇಲ್ಲ ಇಲ್ಲಿಗ್ ನಮ್ಮನೆಗ್ ಕರ್ಕೊಳಲ್ಲ, ಬರ್ಬೇಡಿ ಅಂತ ಅಂದ್ರೆ ನಮ್ ಕತೆ ಏನಾಗೋದು ಅಲ್ವಾ. ಸೊ ನಾವ್ ರೋಡಲ್ಲಿ ಇರ್ಬೇಕಿತ್ತು, ರೋಡಲ್ಲಿ ಮನಿಕೊಂಡು ರೋಡಲ್ಲಿ ಇರ್ಬೇಕಿತ್ತು. ಸೊ ನಮ್ಗಂತೂ ಅಷ್ಟು ಧೈರ್ಯ ಇಲ್ಲ, ಎಲ್ಲರೂ ಒಬ್ಬರು ಸತ್ತೋಗ್ಬಿಡೋ ಅನ್ಸುತ್ತೆ. ಅಂದ್ರೆ ನಾವ್ ಅಷ್ಟು ವೀಕ್ ಅಲ್ಲ, ಬಟ್ ಆ ಸ್ಟೇಜ್ ನಮ್ಗೆ, ಆ ಪರಿಸ್ಥಿತಿ ನಮ್ನ ಅಷ್ಟು ವೀಕ್ ಮಾಡಿತ್ತು ನಮ್ಮನ್ನ. ಅಂದ್ರೆ ಇಲ್ಲ ಇದೆಲ್ಲ ಆಗೈತೆ, ನಮ್ ಬದುಕದೇ ಬೇಡ, ಹೋಗ್ಬಿಟ್ಟು ಹೋಗ್ಬಿಟ್ಟು ಸತ್ತೋಗ್ಬಿಡೋಣ ಅನ್ನೋಷ್ಟು ವೀಕ್ ಮಾಡಿತ್ತು ಆ ಪರಿಸ್ಥಿತಿ ನಮ್ಮನ್ನ. ಈಗ ಹಂಗ ಅನ್ಸುತ್ತೆ, ಇಲ್ಲ ಆ ಟೈಮಲ್ಲಿ ಹಂಗ್ ಮಾಡ್ದಾಗಿತ್ತು, ಥಿಂಕಿಂಗ್ ಬರ್ಬಾರ್ದಿತ್ತು. ಹೌದೌದು, ಬಟ್ ಆ ಸಿಚುವೇಶನ್, ಆ ಕಂಡೀಷನ್ ಅದು ನಮ್ಮನ್ನ ಮೆಂಟಲಿ ಅಷ್ಟು ವೀಕ್ ಮಾಡಿತ್ತು ಅಷ್ಟೇ. ಸೊ ಆಮೇಲೆ ನಾವು ಹೋದ್ವಿ ನಮ್ಮ ಮನೆಗೆ. ಆಮೇಲೆ ಅಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವರು ಅಂದ್ರೆ ಏನಪ್ಪಾ ಅಂದ್ರೆ, ಕೋವಿಡ್ ಅಲ್ವಾಗ, ನಾವು ಎಲ್ಲೋ ಆಚೆನೂ ಬಸ್ ಸರ್ವಿಸ್ ಇರ್ಲಿಲ್ಲ, ಟ್ರೈನ್ ಸರ್ವಿಸ್ ಇರ್ಲಿಲ್ಲ, ಎಲ್ಲಿ ಅಂದ್ರೆ ಕೆಲ್ಸನೂ ಇರ್ಲಿಲ್ಲ, ನಂತರ ದುಡ್ಡು ಇರ್ಲಿಲ್ಲ, ನಂತರ ಬೇರೆ ಮನೆನೂ ಇರ್ಲಿಲ್ಲ, ಕೆಲ್ಸನೂ ಇರ್ಲಿಲ್ಲ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇವ್ರ ಮನೇಲೆ ಹೋಗಿರ್ತೀವಿ, ನಾವಿಬ್ರು ಹೋಗಿ ಇವ್ರ ಮನೇಲೆ ಇದ್ದೋ ಸ್ವಲ್ಪ ಒಂದು 3 ತಿಂಗಳಿದ್ದೋ. ಸೊ ಒಂದ್ 6 month ಏನೋ ಇದ್ದು. 6 month ಏನೋ ಇದ್ದು. ಸೊ ಈ 6 month ಅಲ್ಲಿ ಏನಾಯ್ತು ಅಂತ ಅಂದ್ರೆ ನಾವು ಒಂದ್ಸಲ 2 ಸಲ ನ್ಯಾಯ ತೀರ್ಮಾನ ಹಿಂಗೆಲ್ಲ ಮಾಡ್ತಾರಲ್ಲ, ಅದು ಕೂಡ ಆಯ್ತು. ಅಂದ್ರೆ ಇರ್ಬೇಕು, ಬಂದು ಇರಿ ಹಂಗೆಲ್ಲ, ಆತರ ನ್ಯಾಯ ತೀರ್ಮಾನನೂ ಆಯ್ತು. ಬಟ್ ಅದು ನ್ಯಾಯ ತೀರ್ಮಾನದಲ್ಲೂ ಆಗಿದ್ದ ಡಿಸಿಷನ್ ಅವ್ರು ಒಪ್ಕೊಳ್ಳಿಲ್ಲ. ಆತರ ಎಲ್ಲ ಫುಲ್ಲು ವರ್ಸ್ಟ್ ಆಗಿ ಸಿಚುವೇಶನ್ ಎಲ್ಲ ನಡೀತು. ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡೋದು, ಹಿಂಗೆ ತುಂಬಾ ನಮ್ಮನ್ನ ಅಳ್ದಾಡ್ಸ್ಬಿಟ್ಟಿದ್ದಾರೆ, ತುಂಬಾ ಆಟ ಆಡಿಸ್ಬಿಟ್ಟಿದ್ದಾರೆ. ಎಲ್ಲ ಹೊಸದಾಗಿ ಮದ್ವೆ ದೇವಸ್ಥಾನ ಅಥವಾ ಎಂಟ್ರ ಮನೆ, ಒಳ್ಳೊಳ್ಳೆ ಪ್ಲೇಸಸ್ ನ ಸುತ್ತಿದ್ರೆ ನಾವು ಪೊಲೀಸ್ ಸ್ಟೇಷನ್ ಸುತ್ತಿದ್ದು ನಿಜ. ಇದು ನನ್ಗೆ ಅದೊಂಥರ ವರ್ಸ್ಟ್ ಅಂತ ಅನ್ಸುತ್ತೆ, ಪೊಲೀಸ್ ಸ್ಟೇಷನ್ ಸುತ್ತಂಗಾಗಿತ್ತು ನಮ್ಗೆ. ಕಂಪ್ಲೇಂಟ್ ಕೂಡ ಮಾಡಿದ್ರು. ಬರ್ಲಿ ನನ್ನ ಹತ್ರಕ್ಕೆ ಬಂದ್ ನನ್ ಕಾಲ್ ಹಿಡಿಲಿ ಹಂಗೆ. ಬಟ್ ನಮ್ಮ ಮನೆಯವ್ರು ನಮ್ನ ಒಂದ್ಸಲನು ಬಿಟ್ಕೊಡ್ಲಿಲ್ಲ. ನಮ್ಮ ಮನೆಯವ್ರು ಪ್ರತಿ ಒಂದು ಸಿಚುವೇಶನ್ ಅಲ್ಲೂ ನಮ್ಮ ಮನೆಯವರು ನಮ್ ಜೊತೆ ಇದ್ದೇ ಇದ್ರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪ್ರತಿಯೊಂದಕ್ಕೂ ನಮ್ಮ ಮನೆಯವರು ನನ್ ಹೆಲ್ಪ್ ಮಾಡಿದ್ರಿಂದಾನೆ ನಾವು ಅಟ್ಲೀಸ್ಟ್ ಇಲ್ಲಿವರೆಗೂ ಬರೋದಕ್ಕಾಗಿರೋದು. ಸೊ ಇದನ್ನ ಈ ವಿಡಿಯೋನ ಅಟ್ಲೀಸ್ಟ್ ಏನಾದ್ರು ಅವ್ರು ನೋಡಿದ್ರೆ ಖಂಡಿತವಾಗ್ಲೂ ಅವ್ರು ತುಂಬಾ ಅಂದ್ರೆ ತುಂಬಾ ಎಕ್ಸಾಸ್ಟ್ ಆಗೇ ಆಗ್ತಾರೆ. ಬಟ್ ಪರವಾಗಿಲ್ಲ, ನಾನು ಇರೋ ಸತಿ ನನ್ಗೆ ಹೇಳ್ಕೊಳಿದ್ರೆ ನನ್ಗೇನು ಇದಿಲ್ಲ. ಮತ್ತೆ ನಾವು ಕೂಡ ಅಷ್ಟು ನಾವು ಇಷ್ಟು ಸಫರ್ ಆಗ್ತಿದ್ದೋ, ಬಟ್
ನಮಗೆ ಗೊತ್ತಿಲ್ದಂಗೆ ಇವ್ರ ತಂದೆ ತಾಯಿ ಕೂಡ ಎಷ್ಟು ಸಫರ್ ಆಗ್ತಿದ್ರು ಅಂದ್ರೆ ಅವ್ರು ನಮ್ಮ ಮುಂದೆ ಹೇಳ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ಮ ಮುಂದೆ ಅವ್ರು ಹೇಳ್ಕೊಂಡ್ರೆ ನಾವು ಕೂಡ ಇನ್ನೂ ಡಿಮೋಟಿವೇಟ್ ಆಗ್ತೀವಿ, ನಮ್ಗೂ ಒಂದ್ ಸ್ವಲ್ಪ ಶಕ್ತಿ ಕಮ್ಮಿ ಆದಂಗ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಎಷ್ಟು ಸಫರ್ ಮಾಡ್ತಿದ್ರು ಅಂದ್ರೆ ಅವರು ಕೂಡ ತುಂಬಾ ಸಫರ್ ಮಾಡ್ತಿದ್ರು ಇದರಿಂದ ಎಲ್ಲ. ಈಗ ಯಾರೇ ಆದ್ರೂನು ಒಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಟ್ವಿ ಅಂತ ಅಂದ್ರೆ ಅವ್ರ ಪೇರೆಂಟ್ಸ್ ಯಾರೇ ಆದ್ರೂ ಯಾರ ಹೆಣ್ಮಕ್ಳು ಪೇರೆಂಟ್ಸ್ನು ಬಂದು ನಮ್ಮಲ್ಲೇ ಇರ್ಲಿ, ನಮ್ಮನೇಲೆ ಮಡಿಕೋಬೇಕು ಅನ್ನೋ ಮನೋಭಾವನೆ ಯಾರಿಗೂ ಇರಲ್ಲ. ಅವ್ರ ಗಂಡನ ಜೊತೆನೆ ಇರ್ಲಿ, ಅವ್ರ ಗಂಡನ ಮನೇಲೆ ಇರ್ಲಿ, ಚೆನ್ನಾಗಿರ್ಲಿ ಅಂತ ಮಾತ್ರನೇ ಬಯಸೋದು. ಬಟ್ ಇವ್ರಿಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಇವ್ರು ಬೇಕು ಅಂತಾನೆ ನಮ್ಮನ್ನ ಅಂದ್ರೆ ಅವರಿಂದ ನಮ್ಮನ್ನ ದೂರ ಮಾಡವ್ರೆ, ಇವ್ರಿಂದಾನೇ ನನ್ ಮಗ ದೂರ ಆಗಿರೋದು, ಹಿಂಗೆಲ್ಲ ಬ್ಯಾಡ್ ಥಿಂಕಿಂಗ್ಗಳು, ಬ್ಯಾಡ್ ಮಾತುಗಳು, ಹಿಂಗೆಲ್ಲ ತುಂಬಾ ಹೊಸ್ಟಾಗಿ ಮಾತಾಡೋರು, ತುಂಬಾ ಹೊಸ್ಟಾಗಿ ಜಗಳ ಆಗೋದು. ಇನ್ನು ಮದ್ವೆ ಆದ್ಮೇಲೂ ಕೂಡ ಸಿಕ್ಕಾಪಟ್ಟೆ ಜಗಳ. ಊರವ್ರೆಲ್ಲ ನೋಡಂಗೆ ನಿಂತ್ಕೊಂಡ್ ಬೈಯೋದು. ನಾವ್ ಎಲ್ಲೋ ಹೊರಗಡೆ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಅದು ನನ್ಗೆ ಒಂಥರ ವರ್ಸ್ಟ್ ಸಿಚುವೇಶನ್ ಅನ್ಸುತ್ತೆ. ಅಂದ್ರೆ ಇಬ್ರು ಒಂದೇ ಊರಾಗಿರೋದ್ರಿಂದ ಒಂದೇ ಊರಿಗೆ ಮಾತ್ರ ಮದ್ವೆ ಆಗ್ಬಾರ್ದು ಅಂತ ನನ್ಗೆ ಅವಾಗ ಅನಿಸ್ಬಿಡ್ತು. ಸೊ ಇಬ್ರು ಒಂದೇ ಊರಾಗಿರೋದ್ರಿಂದ ಎಲ್ಲಾದ್ರೂ ನಾವ್ ಇಬ್ರು ಹೋಗ್ಬೇಕು, ಎಲ್ಲರೂ ಹೋಗ್ತಿದೀವಿ ರೋಡಲ್ಲಿ ಅಂದ್ರೆ ಬೈಯೋದು, ಬಾಯಿಗೆ ಬಂದಂಗ್ ಬರೀ ಕೆಟ್ಟ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ ಬೈಯೋದು. ಬರೀ ನಮ್ಮ ಇಬ್ಬರನ್ನ ಅಂತಲ್ಲ, ನಮ್ಮ ಮನೆಯವ್ರನ್ನೆಲ್ಲಾರ್ನು ಸೇರಿಸಿ ಬೈಯೋದು, ಯಾರು ಓಡಾಡಿದ್ರು ಬೈಯೋದು. ಯಾಕೆಂದ್ರೆ ನಮ್ಮನೆ ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ಮೇನ್ ರೋಡ್ ಅಲ್ಲಿ ಅಲ್ಲೇ ಓಡಾಡ್ಬೇಕು ನಾವು. ಸೊ ಅದ ರೋಡ್ ಇರೋದ್ರಿಂದ ಆ ರೋಡ್ ಅಲ್ಲಿ ಯಾರೇ ಓಡಾಡಿದ್ರು ಇವ್ರ ಮನೆಯವರಾಗ್ಲಿ ಅಥವಾ ನಾವಾಗ್ಲಿ ತುಂಬಾ ಹೊಸ್ಟಾಗಿ ಬೈಯೋರು. ಅಂದ್ರೆ ನೀಟಾಗೂ ಬೈಯಲ್ಲ, ಅದೊಂಥರ ಕೇಳಕ್ಕೆ ಒಂಥರ ಅಸಹ್ಯ. ಸೊ ಯಾರೇ ಆದ್ರೂನು ಹೆಣ್ಮಕ್ಳು ಹಿಂಗೆಲ್ಲ ಬೈತವ್ರೆ ಅಂತ ಅದು ಯಾರು ಸಹಿಸ್ಕೊಂತಾರೆ? ಈ ಕಾಲದಲ್ಲಿ ಯಾರು ಸಹಿಸ್ಕೊಳಲ್ಲ. ನಾವು ತುಂಬಾ ಅಂದ್ರೆ ತುಂಬಾ ಸಹಿಸ್ಕೊಂಡು ಸಾಕಾಗಿ ಕೆಲವೊಂದ್ಸಲ ಅದು ಮೀರಿ ಜಗಳಕ್ಕೆಲ್ಲ ಹೋಗಿ ತುಂಬಾ ಜಗಳಗಳಾಗ್ಬಿಟ್ಟಿದಾವೆ. ಸೊ ಅದನ್ನ ನಂಗೆ ಆ ಜಗಳಗಳೆಲ್ಲ ನಂಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಅಷ್ಟು ಹೊಸ್ಟಾಗೆಲ್ಲ ಜಗಳ ಆಗ್ಬಿಟ್ಟಿದಾವೆ. ಈ ತರ ಒಂದ್ಸಲಿ ಜಗಳ ಮಾಡಕ್ ಹೋದಾಗ್ಲೇ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರು ನಮ್ಮ ಮೇಲೆ. ಅಂದ್ರೆ ನನ್ ನೋಡಕ್ ಬಂದಿದ್ದಾರೆ, ನಮ್ಮ ಮನೆ ಸುಟ್ಟಾಕಕ್ ಬಂದಿದ್ದಾರೆ ಅಂತ ಹೇಳಿ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸೊ ಯಪ್ಪ ಅದೆಲ್ಲ ಏನೇನೋ ಅವಾಗ ಏನಾಗಿತ್ತು ಅಂತ ಕೋವಿಡ್ ಬೇರೆ ಇತ್ತಲ್ವಾ. ಸೊ ಅವ್ರಿಗೆ ಇವರೆಲ್ಲ ಚೆನ್ನಾಗಿ ಜಾಬ್ಗೆ ಹೋಗ್ಬೇಕಾದ್ರೆ ಎಲ್ಲ ಸ್ಯಾಲ್ರಿನ ಅವ್ರ ಹತ್ರನೇ ಇತ್ತು, ಯಾರಿಗೂ ಅವ್ರಿಗೇನು ಖರ್ಚು ಮಾಡಂಗಿಲ್ಲ. ಸೊ ಎಲ್ಲಾನು ಚೆನ್ನಾಗಿ ಅಲ್ಲೇನೇನೋ ಮಾಡಿ ಏನೇನೋ ಒಳಗಡೆ ಮಾಡಿ ಇವ್ರ ಮೇಲೆ ಕಂಪ್ಲೇಂಟ್ ಫಿಕ್ಸ್ ಮಾಡೋದು. ಸೊ ಅವ್ರದ್ದು ಹಿಂಗೆ ಕಂಪ್ಲೇಂಟ್ ಮಾಡಿಸ್ಬೇಕು, ಇವ್ರು ನನ್ನ ಹತ್ರ ಬಂದು ಕಾಲ್ ಹಿಡಿಬೇಕು ಅನ್ನೋದ್ರ ಬಗ್ಗೆ ಅನ್ನೋದೊಂದು ಅವ್ರ ಮನ್ಸಲ್ಲಿ ಇತ್ತು ಅನ್ಸುತ್ತೆ. ಪ್ರತಿ ಸಲನು ಅವ್ರ ಏನಾದ್ರು ಚಿಕ್ಕ ಪುಟ್ಟದಾಗ್ಲಿ ಪೊಲೀಸ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದು, ಪ್ರತಿಯೊಂದಕ್ಕೂ ಪೊಲೀಸ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದು. ಬರೀ ಇದೆ ಪೊಲೀಸ್ ಅಂತ ಬರೀ ಅಳ್ದಿದ್ದೆ ಆಯ್ತು. ಸುಮಾರು ಸಲ ಪೊಲೀಸ್ ಇದಾರಲ್ಲ ಇನ್ಸ್ಪೆಕ್ಟರ್ ಅವರೇ ಬೈದ್ಬಿಟ್ಟು ಕಳ್ಸಿದಾರೆ. ಹೋಗಮ್ಮ ನೀನು ಇಲ್ಲೇ ಹಿಂಗ್ ಮಾತಾಡ್ತಿ, ಮನೇಲಿದ್ದ ಇನ್ನೇನ್ ಮಾಡಲ್ಲ ಅಷ್ಟಾಗಿ ಎಲ್ಲ ಆಯ್ತು. ಆಮೇಲೆ ಪೊಸಿಷನ್ ಅಷ್ಟೇ, ಅಂದ್ರೆ ಸರಿ ಆಯ್ತು ನೀವು ಜಗಳ ಆಡ್ಕೊಂಡಿದ್ದಿಲ್ಲ, ಸರಿ ಆಯ್ತು ಜಗಳ ಆಡ್ಕೊಳ್ಳಿ ಅಂದ್ರೆ ಇವ್ರು ನಿಮ್ ಮಗ ಅಂದ್ಮೇಲೆ ನಿಮ್ಗೆ ಆ ಮನೇಲಿ ಇರೋ ಹಕ್ಕು ಇವ್ರಿಗೂ ಇದೆ. ಸೊ ಅಂದ್ರೆ ಇವ್ರದ್ದು ಒಂದ್ ಮನೆ ಇದೆಯಲ್ವಾ, ಸೊ ಮನೆ ಜಾಯಿಂಟ್ ಆಗಿ ಇನ್ನೊಂದ್ ಚಿಕ್ಕದಾಗಿ ಒಂದು ಮನೆ ಇದೆ, ಅಂದ್ರೆ ಶೀಟಿನ ಮನೆ. ಅದು ಅಂದ್ರೆ ಮನೆ ಆರ್ಸಿಸ್ ಮನೆ ಇವ್ರದಿರೋದು, ಅವ್ರ ಪಕ್ಕದಲ್ಲಿ ಸೀಟಿಂದ ಮನೆ ಚಿಕ್ಕದಾಗಿ ಒಂದಿದೆ, ಬರೀ ಒಂದೇ ಒಂದು ರೂಮ್ ತರ ಉಡ್ಡುಗೆ. ಅದ್ರಲ್ಲೇ ಕಿಚನ್ ಮತ್ತೆ ಸ್ನಾನದ ಮನೆ ಎಲ್ಲ ಅದು ಒಟ್ಟಿಗೆನೆ ಇರೋದು. ಅದಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಿದ್ರು ಅವರು. ಸೊ ಅದನ್ನ ಹೇಳಿದ್ರು ಇವ್ರು, ಅಂದ್ರೆ ಸರಿ ಓಕೆ ನಿಮ್ ಮನೇಲಿ ಅರ್ಧ ಭಾಗ ಇವ್ರಿಗೆ ಕೊಡಿ, ಇವ್ರಿಗಿರೋದಕ್ಕೆ ಅಂತ ಪೊಲೀಸ್ ಅವರೇ ಹೇಳಿದ್ರು. ಮತ್ತೆ ನಮ್ಗೆ ಅದು ಲೆಟರ್ ಕೂಡ ಬರ್ಕೊಟ್ಟಿದ್ರು. ಬಟ್ ಅವ್ರ ಏನ್ ಮಾಡಿದ್ರು, ಇಲ್ಲ ನಾನು ಅರ್ಧ ಭಾಗ ಕೊಡಲ್ಲ, ಅದ್ ನನ್ ಮನೆ, ನಾನ್ ಕಟ್ಸಿರೋದು ಅಂತ ಅಂದ್ಬಿಟ್ಟು ಅದು ಚಿಕ್ಕದು ಸೀಟಿನ ಮನೆ ಅಂತ ಹೇಳಿದ್ನಲ್ಲ, ಒಂದು ಚಿಕ್ಕದ ಸೈಡ್ ಅಲ್ಲಿ ಇದ್ದಿದ್ದು ಅದನ್ನ ನಮಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೇಳಿದ್ರು ಅಷ್ಟೇನೆ. ಸೊ ನಾವೇನ್ ಅನ್ಕೊಂಡ್ವಿ, ಸೊ ಸರಿ ಆಯ್ತು ಅಂತ ಅಂದ್ಬಿಟ್ಟು ಮನೆಗ್ ಬಂದ್ವಿ. ಒಟ್ಟಲ್ಲಿ ನಾವೇನ್ ಇರೋದಕ್ಕೆ ಹೋಗ್ಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದ್ ಲಾಕ್ ಹಾಕೊಂಡ್ ಬಂದು. ಬಟ್ ಆದ್ರೆ ಅಲ್ಲಿ ಲಾಕ್ ಮಾಡ್ಕೊಂಡ್ ಬಂದ್ಮೇಲೆ ಅಲ್ಲಿ ನಮ್ಗೆ ಇರಕ್ ಮನ್ಸಾಯ್ತಿರ್ಲಿಲ್ಲ, ಯಾಕಂದ್ರೆ ಆ ವಾತಾವರಣದಲ್ಲಿ ಯಾರಿಗಿರೋದು ಮನ್ಸಾಗುತ್ತಲ್ವಾ. ಅಂದ್ರೆ ಒಂದೇ ಕಾಂಪೌಂಡ್ ಒಳಗೆ ಇರ್ಬೇಕು ಅಂತ ಅಂದ್ರೆ ಅದ್ ಕಷ್ಟ ಆಗುತ್ತೆ. ಬೇಕಾದ್ರೆ ಆ ಕಡೆ ಬಾಗ್ಲಿದ್ರೆ ಸರಿ ಬಿಡು, ನಾವು ಆ ಕಡೆ ಬಾಗ್ಲಿಂದ ಓಡಾಡ್ಕೊಂಡಿರೋಣ ಅನ್ಬೋದು. ಬಟ್ ಒಂದೇ ಕಾಂಪೌಂಡ್ ಒಳಗೆ ಬಾಗ್ಲ ಮುಂದೆ ಕಡೆನೆ ಓಡಾಡ್ಕೊಂಡಿರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನಾವ್ ಅದಕ್ಕೆ ನೋಡೋಣ, ಸರಿ ಆಯ್ತು ಸ್ವಲ್ಪ ದಿನ ನಾವ್ ಈ ಮನೆ ಕ್ಲೀನ್ ಮಾಡ್ಬಿಟ್ಟು ಬಿಡೋಣ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬೇಕಾದ್ರೆ ಹೋಗೋಣ ಅಂತ ನಮ್ ಮನ್ಸಲ್ಲಿ ಅನ್ಕೊಂಡು ಅದನ್ನ ಲಾಕ್ ಮಾಡ್ಬಿಟ್ಟು ಬಂದ್ವಿ. ಬಟ್ ಅದ್ ಲಾಕ್ನು ಹೊಡೆದಾಕೊಂಡು ಮತ್ತೆ ಆ ಕಡೆ ಮನೆ ಒಳಗಿನ ಅವ್ರು ಕಬ್ಜಾ ಮಾಡ್ಕೊಂಡು ಆ ಕಡೆ ಮನೆ ಒಳಗೂ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಏನ್ ಮನ್ಸಾಗ್ಲಿಲ್ಲ, ಅದಕ್ಕೆ ನಾವೇನ್ ಕೇಳೋದಕ್ಕೂ ಹೋಗ್ಲಿಲ್ಲ ಮತ್ತೆ. ಸೊ ಆಮೇಲೆ ಹಿಂಗೆಲ್ಲ ಆಯ್ತು. ಮತ್ತೆ ಇನ್ನೂ ನಂಗೆ ಎಷ್ಟೊಂದ್ ಜನ ಕಮೆಂಟ್ ಮಾಡೋರು, ಅಂದ್ರೆ ಇವ್ರ ಹಸ್ಬೆಂಡ್ ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಸೊ ಅದು ಏಂತಕ್ ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ಬಿಟ್ರು, ಅದು ಹೈ ಸ್ಯಾಲ್ರಿ ಇತ್ತಲ್ಲ ಅದೆಲ್ಲ ಏಂತಕ್ ಬಿಟ್ರು ಅಂತ ಕೇಳ್ತಿದ್ರಿ ನಂಗೆ ಕಮೆಂಟ್ಸ್ ಅಲ್ಲಿ. ಸೊ ಯಾವ್ದಕ್ಕೆ ಅಂದ್ರೆ ಈಗ ಅಷ್ಟೆಲ್ಲ ಜಗಳ ನಡೀತಿತ್ತಲ್ವಾ, ಅಷ್ಟೆಲ್ಲ ನಮಗೆ ಪ್ಲಾನ್ ಇರ್ಲಿಲ್ಲ ಮುಂಚೆನೆ, ಅಂದ್ರೆ ಈ ತರ ಮನೆ ಬಿಟ್ಟು ನಾವು ಹೋಗ್ಬೇಕಾಗುತ್ತೆ ಅಂತ ಇದ್ದಕ್ಕಿದ್ದಂಗೆ. ಸೊ ಆ ಸಮಯದಲ್ಲಿ ಏನಂದ್ರೆ ನಾನು ಅಂದ್ರೆ ಜ್ಞಾನ ಕೊಡ್ಲಿಲ್ಲ, ಅಂದ್ರೆ ಇವು ಎಲ್ಲ ಇದಾವೆ ಅಂದ್ರೆ ಬರೀ ಬಟ್ಟೆ ತಗೊಂಡು ನಾವು ಹೊರಟ್ಬಿಟ್ಟು. ಸೊ ನನ್ನ ಸರ್ಟಿಫಿಕೇಟ್ ಆಗ್ಲಿ ಅಥವಾ ನಂದು ಕೋರ್ಸಿಂದು ಸರ್ಟಿಫಿಕೇಟು, ನನ್ನ ರಿಸಲ್ಟ್ಗಳು, ನನ್ನ ಎಜುಕೇಶನ್ ಏನೇನ್ ಇದಾವಲ್ಲ ಅವೇನು ಕೂಡ ನಾನು ತಗೊಳ್ಳಿಲ್ಲ.
ಪಾಸ್ಪೋರ್ಟ್ ಆಗ್ಲಿ, ಸೊ ಇವೆಲ್ಲ ನಾನು ಅಲ್ಲೇ ಅಂದ್ರೆ ಮಿಸ್ ಆಗ್ಬಿಟ್ಟಿದ್ದು ನಂಗೆ ಆ ಮನೇಲಿ. ಅಂದ್ರೆ ಅವ್ರ ಮನೇಲಿ ಅಂದ್ರೆ ಎಲ್ಲ ಅವ್ರ ಹತ್ರನೇ ಅವ್ರ ಇದ್ದಿದ್ದು, ಹತ್ರ ಇವ್ರ ಮನೆಯವ್ರ ಹತ್ರ. ಡಾಕ್ಯುಮೆಂಟ್ಸ್ ಇವ್ರ ಎಲ್ಲ ಹತ್ರ ಬರೀ ಅವರು ಬಟ್ಟೆಗಳು ಮಾತ್ರ ಇದ್ದಿದ್ದು. ಸೊ ATM ಕಾರ್ಡ್ ಇಂದ ಪ್ರತಿಯೊಂದು ಅವ್ರ ಹತ್ರನೇ ಅವ್ರ ಇದ್ದಿದ್ದು. ಹತ್ರನೇ ಇದ್ದು. ಇವ್ರ ಹತ್ರ ಬರೀ ಇವ್ರ ಬಟ್ಟೆ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಸೊ ಬಟ್ಟೆ ಮಾತ್ರ ತಗೊಂಡ್ ಹೋಗ್ ಬಂದಿದ್ದು. ಸೊ ಅಂದ್ರೆ ಆ ಸಮಯದಲ್ಲಿ ಅದು ನನ್ ನೆನಪು ಕೂಡ ಬರಲಿಲ್ಲ, ಸೊ ಇದನ್ನ ತರಬೇಕು ಅಂತ ಹೇಳಿ. ಸೊ ಸ್ವಲ್ಪ ದಿನ ಆದ್ಮೇಲೆ ನೆನ್ಪು ಬಂತು, ಈ ತರ ಮಿಸ್ ಆಗಿದೆಯಲ್ಲ ಅಲ್ಲೇ ಅಂತ. ಸೊ ನಾವು ಮತ್ತೆ ಕೇಳಕ್ ಹೋದಾಗ ಇಲ್ಲ ನನ್ನ ಹತ್ರ ಇಲ್ಲಕ್ಕೆ ಇಲ್ಲ ಅದು, ಅಂದ್ರೆ ಅವ್ರಿಗೆ ಇದಾಗ್ಬಿಡ್ತು, ಭಯ ಆಗ್ಬಿಡ್ತು. ಈಗ ಅವ್ನ್ ಇದನ್ನೆಲ್ಲ ಕೊಟ್ಬಿಟ್ರೆ ಇವ್ನಿಗೆ, ಇವ್ನ್ ಮತ್ತೆ ಶಿಪ್ಪಿಗೆ ಹೋಗ್ತಾನೆ ಅಂಡ್ ಮತ್ತೆ ಅಲ್ಲೆಲ್ಲ ಕೆಲ್ಸಕ್ಕೆ ಸೇರ್ಕೋತಾರೆ, ಚೆನ್ನಾಗಿ ದುಡಿತಾರೆ ಬರಲ್ಲ. ನನ್ನಂತಕ್ಕೆ ಅಂದ್ರೆ ನನ್ ಕೇಳಲ್ಲ ಇವರು, ಆತರ ಮನೋಭಾವನೆ ಅವ್ರ ಮನ್ಸಲ್ಲಿ ಬಂದಿತ್ತು. ಸೊ ಅದಕ್ಕೋಸ್ಕರ ಅವ್ರು ಅದನ್ನ ನನಗೆ ಕೊಡಕ್ ಹೋಗ್ಲಿಲ್ಲ. ಆದ್ರೆ ನಾನು ಶಿಪ್ ರಿಲೇಟೆಡ್ ಡಾಕ್ಯುಮೆಂಟ್ ಏನಿದೆ ಅದನ್ನ ಕೊಡ್ಲಿಲ್ಲ ಅವರು. ಡಿಗ್ರಿ ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರ್ಲಿಲ್ಲ, ಎಜುಕೇಶನ್ ನಾವು. ಸೊ ಲಾಸ್ಟಿಗೆ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಕರ್ಕೊಂಡ್ ಬಂದು, ಇವ್ರು ಪೊಲೀಸ್ ಸ್ಟೇಷನ್ ಹೋಗಿರೋ ಆಮೇಲೆ ಪೊಲೀಸ್ನ ಕರ್ಕೊಂಡ್ ಬಂದ್ರು ಮನೆ ಹತ್ರ. ಆಗ್ಲೂ ಕೂಡ ಸರ್ಟಿಫಿಕೇಟ್ ಇಸ್ಕೊಡಿ ನನಗೆ, ನನ್ ಸರ್ಟಿಫಿಕೇಟ್ ಕೊಡ್ತಿಲ್ಲ ಅಂತ. ಆಮೇಲೆ ಪೊಲೀಸ್ನವ್ರಿಗೂ ಕೂಡ ಬಾಯ್ ಕೊಡಕ್ ಆಗ್ದಲೆ, ಹೇಳಕ್ ಆಗ್ದಲೆ ಹೊಂಟೋಗ್ಬಿಟ್ಟಿದ್ರು. ಮತ್ತೆ ಇನ್ನೊಂದ್ ದಿನ ಹೋದ್ರು ಇವ್ರು, ಮತ್ತೆ ಇನ್ನೊಂದ್ ದಿನ ಹೋಗಿ ಮತ್ತೆ ಇನ್ನೊಬ್ರು ಪೊಲೀಸ್ನ ಕರ್ಕೊಬಂದು ಅದನ್ನೆಲ್ಲ ಮಾತಾಡ್ಸಿ ಜಗಳ ಆಡ್ಸಿ ಡಿಗ್ರಿ ಸರ್ಟಿಫಿಕೇಟ್ ನ ಕೊಟ್ರು. ಬರೀ ಸುಮ್ನೆ ಕೊಡ್ಲಿಲ್ಲ ಅವರು, ನನ್ನ ಹತ್ರ 10,000 ಇಸ್ಕೊಂಡು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು. ನೋಡಿ, ಯಾರೇ ಪೇರೆಂಟ್ಸ್ ಆದ್ರೂನು ಮಕ್ಕಳು ಬರೀ ಹೋದ್ರೆ ಆಫ್ಟರ್ ಒಂದ್ ಸರ್ಟಿಫಿಕೇಟ್ ಕೊಡೋಕೆ ದುಡ್ಡು ಇಸ್ಕೊಂತಾರ. ನಾನು ಅಂದ್ರೆ ಅವ್ರ ಮನೆಗೆ ಯಾರು ಬೇರೆಯವರಲ್ಲ, ನಾನು ಅವ್ರ ಮಗ. ನಾನು ಅಂದ್ರೆ ನನ್ ಸರ್ಟಿಫಿಕೇಟ್ ನಾನು ಕೇಳ್ತಾ ಇದೀನಿ ಅಂದ್ರೆ ಅವರು ಅಂದ್ರೆ ಬಿಡಿ, ನನ್ ಜೊತೆ ಸರಿ ಆಯ್ತು, ನನ್ ಜೊತೆ ಇಲ್ದವ್ರು ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಲಿ ಅನ್ನೋದ ಪ್ರತಿಯೊಬ್ಬರ ತಂದೆ ತಾಯಿನೂ ಬಯಸೋದು ಅಷ್ಟೇನೆ, ನೀವ್ ಚೆನ್ನಾಗಿರಿ ಅಂತ. ಬಟ್ ಅವರು ಇಲ್ಲ, ನೀನ್ ಚೆನ್ನಾಗಿರ್ಬಾರ್ದು, ನೀನ್ ನನ್ ಕಾಲ್ ಸಂದಿನೇ ಬಂದಿರ್ಬೇಕು, ನಾನ್ ಹೇಳ್ದಂಗ ಕೇಳ್ಬೇಕು ಅನ್ನೋದು ಅವ್ರ ಮನೋಭಾವನೆ. ಸೊ ತುಂಬಾ ಆಟ ಆಡಿಸ್ಬಿಟ್ರು. ಡಿಗ್ರಿ ಸರ್ಟಿಫಿಕೇಟ್ ಕೊಡಕ್ಕೂ ತುಂಬಾ ಆಟ ಆಡ್ಸಿದ್ರು, ದುಡ್ಡು ಇಸ್ಕೊಂಡ್ರು. 10,000 ಆಮೇಲೆ ಸರ್ಟಿಫಿಕೇಟ್ ಕೊಟ್ರು. ಆ ಸಮಯದಲ್ಲಿ ಮಾತ್ರ ದುಡ್ಡಿರ್ಲಿಲ್ಲ. ನಾನು ಯಾವ ರೀತಿ ಅಡ್ಜಸ್ಟ್ ಮಾಡಿದೆ ಅಂತಾನೆ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇವ್ರ ತಂದೆನೇ ಕೊಟ್ರು ಅನ್ಸುತ್ತೆ. ಇವ್ರ ತಂದೆನೇ ನನಗೆ ಕೊಟ್ಟಿದ್ದು ಆ 10,000 ಕೂಡ. ಸೊ ಇವ್ರ ತಂದೆ ತಾಯಿ ಇಲ್ದೆ ಹೋಗಿದ್ರೆ ಆ ಟೈಮಲ್ಲಿ ಆಮೇಲೆ ಶಿಪ್ಪಿಂದ ಹೇಳಿದ್ವಲ್ಲ, ಶಿಪ್ಪಿಂದು ಸರ್ಟಿಫಿಕೇಟ್, ಶಿಪ್ಪಿಂದ ಒಂದು ಪಾಸ್ಪೋರ್ಟ್ ಬರುತ್ತೆ, ಪಾಸ್ಪೋರ್ಟ್ ತರ ಇರುತ್ತೆ. ಹೌದು, ಪಾಸ್ಪೋರ್ಟ್ ತರ ಬರುತ್ತೆ. ಮತ್ತೆ ಪಾಸ್ಪೋರ್ಟ್, ನನ್ನ ಪಾಸ್ಪೋರ್ಟ್ ಮತ್ತೆ ಶಿಪ್ಪಿನ ಪಾಸ್ಪೋರ್ಟ್, ವೀಸಾ ಅವೆಲ್ಲ ಅವ್ರ ಹತ್ರ ಲಾಕರ್ ಅಲ್ಲಿ ಇತ್ತು. ಬಟ್ ಅವರು ಅಂದ್ರೆ ಎಲ್ಲೋ ಹೌಸ್ ಬಿಟ್ಟಿದ್ರು, ಅಂದ್ರೆ ಮನೇಲೆಲ್ಲೋ ಹೌಸ್ ಇಟ್ಟಿದ್ರು. ಸೊ ಕೊಡ್ಲಿಲ್ಲ ಅವ್ರು, ಕೊನೆಗೂ ಕೊಡ್ಲಿಲ್ಲ ನನಗೆ. ಈಗಲೂ ಕೂಡ ಬರೋದು ಇವಾಗ ಇರೋದು ಬರೀ ಡಿಗ್ರಿ ಸರ್ಟಿಫಿಕೇಟ್ ಗಳು ಮಾತ್ರ. ಎಜುಕೇಶನಲ್ ಅವು ಸರ್ಟಿಫಿಕೇಟ್, ಶಿಪ್ಪಿನ ಸರ್ಟಿಫಿಕೇಟ್ ಗಳು, ಪಾಸ್ಪೋರ್ಟ್, ವೀಸಾ ಅವೇನು ಇಲ್ಲ. ಎಲ್ಲ ನಂತರ ತುಂಬಾ ಕರೆನ್ಸಿ ನೋಟ್ಸ್ ಗಳು ಇದ್ದು, ಬೇರೆ ಬೇರೆ ಫಾರಿನ್ ಕರೆನ್ಸೀಸ್ ಗಳೆಲ್ಲ ಇದ್ದು. ಸೊ ಅವನು ಕೂಡ ಕೊಡ್ಲಿಲ್ಲ. ಎಲ್ಲ ಮಾಡಿಕೊಂಡ್ರು, ಪರವಾಗಿಲ್ಲ ಮಾಡಿಕೊಳ್ಳಿ ಅಂದ್ರೆ ನಾವ್ ಅದನ್ನ ಮಾಡಿಕೊಂಡ್ರು ಅಂತ ನಾವೇನು ಕೆಳಗಡೆ ಮುಳುಗೋಗಿಲ್ಲ. ನಮ್ ದೇವ್ರ ಆದಷ್ಟು ನಮ್ಗೆ ಎಷ್ಟು ಸಾಧ್ಯ ಆಗ್ತಿದೆ ಅಷ್ಟು ನಾವು ಪ್ರಯತ್ನ ಪಡ್ತಿದೀವಿ. ದೇವ್ರ ನಮ್ಗೆ ಅದಕ್ಕೆ ಸಹಾಯ ಮಾಡ್ತಿದ್ದಾನೆ. ಮತ್ತೆ ನಮಗೂ ಒಂದ್ ಒಳ್ಳೆ ಟೈಮ್ ಬರುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಸೊ ಬಟ್ ಆದ್ರೂ ಶಿಪ್ಪಿಗೆ ಹೋಗ್ಬೇಕು ಅಂತ ಅಂದ್ರೆ ಬೇರೆ ಏನಾದ್ರು ಹೆಂಗಾದ್ರೂ ಹೊರ್ಗಡೆಯಿಂದ ಇದ್ ಮಾಡಿ ಅದ್ ಮಾಡಿ ಹೆಂಗಾದ್ರೂ ಮಾಡಿ ಹೋಗ್ಬೋದು. ಬಟ್ ಇಷ್ಟ ಇಲ್ಲ ನಮ್ಗೆ, ಇಷ್ಟ ಇಲ್ಲ. ಯಾಕಂದ್ರೆ ಆ ಕಂಡೀಷನ್ ನೀನ್ ನೋಡಿದೆ, ಇಷ್ಟೆಲ್ಲ ಸ್ಟೋರಿ ಕೇಳಿದಿರ ಅಂದ್ಮೇಲೆ ಆ ಸಿಚುವೇಶನ್ ಅಲ್ಲಿ ಇವಳು ಒಬ್ಳನ್ನೇ ಬಿಟ್ಟು ನಾನು ಹೇಗೆ ಹೋಗಕ್ ಸಾಧ್ಯ? ಇವಳದು ಸ್ವಲ್ಪ ಮೈಂಡ್ ಸೆಟ್ ಒಂದ್ ಸ್ವಲ್ಪ ಡೌನ್ ಆಗಿತ್ತು, ತುಂಬಾ ಡೌನ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಇಷ್ಟ ಆಗ್ಲಿಲ್ಲ ನನ್ಗೆ. ಆಮೇಲೆ ಆ 6th ಮಂತ್ ನಾವು ನಮ್ಮ ಮನೇಲಿ ಇದ್ದೆವು ಅಂತ ಹೇಳಿದ್ವಲ್ಲ, ಅವಾಗೆಲ್ಲ ತುಂಬಾ ಅನ್ಭವಿಸ್ಬಿಟ್ಟಿದ್ವಿ, ತುಂಬಾ ಮಾತುಗಳು, ತುಂಬಾ ಜಗಳಗಳು, ಇದೆಲ್ಲನು. ಆಮೇಲೆ ಆ ಸಮಯದಲ್ಲಿ ನಾನು ನಿಜವಾಗ್ಲೂ ಹೇಳ್ತೀನಿ, ಆ ಸಮಯದಲ್ಲಿ ನನ್ ಫ್ಯಾಮಿಲಿ ಅಂದ್ರೆ ನನ್ ಕಡೆ ಫ್ಯಾಮಿಲಿ ಮಾತ್ರ ನಮಗೆ ಸಪೋರ್ಟ್ ಆಗಿದ್ದು. ನಾವು ಇವ್ರ ಕಡೆ ಫ್ಯಾಮಿಲಿಯಿಂದ ಒಬ್ರು ಅಷ್ಟ್ ದಿನ ನಾವ್ ಫುಲ್ ಫ್ಯಾಮಿಲಿನೇ ಒಬ್ರು ಇವ್ರನ್ನ ಮಾತಾಡ್ಸ್ಲಿಲ್ಲ, ಒಬ್ರು ಇವ್ರನ್ನ ಹೆಂಗಿದ್ಯಾ ಏನು ಅಂತ ಒಬ್ರು ಕೇಳ್ತಿರ್ಲಿಲ್ಲ. ಯಾರು ಯಾವ್ದೇ ರೀತಿಯಾದಂತ ಸಪೋರ್ಟ್ ಕೊಡ್ಲಿಕ್ಕೂ ಯಾರು ಕೂಡ ಕೇಳಲಿಲ್ಲ. ಒಬ್ರು ನೀನ್ ಶಿಪ್ಪಿಗೆ ಹೋಗೋರಲ್ಲ ಅವಾಗೆಲ್ಲ ಚೆನ್ನಾಗ್ ಮಾತಾಡ್ಸೋರು, ಚೆನ್ನಾಗಿ ಇದ್ ಮಾಡೋರು. ಯಾವಾಗ ಆ ಸಿಚುವೇಶನ್ ಆಯ್ತು, ಮನೆ ಬಿಟ್ಟು ಆಚೆ ಬಂದು ಒಬ್ರು ಇವ್ರಿಗೆ ಮಾತಾಡ್ಸೋದಕ್ಕೂ ಇವ್ರ ಮನೆ ಫ್ಯಾಮಿಲಿ ಒಬ್ರು ಇದಾರೆ ಅಂತಾನೆ ಕೇಳಲಿಲ್ಲ. ಅಷ್ಟು ವರ್ಸ್ಟ್ ಆಗಿತ್ತು. ಬಟ್ ನಮ್ ಫ್ಯಾಮಿಲಿ ನಮ್ಗೆ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಪ್ರತಿಯೊಬ್ರು ನಮ್ ಫ್ಯಾಮಿಲಿ ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಆಗಿದ್ದು, ಎಲ್ಲರೂ ಚೆನ್ನಾಗ್ ಮಾತಾಡ್ಸೋರು, ಎಲ್ಲರೂ ನಮ್ಮನ್ನ ಏನ್ ಮರ್ಯಾದೆ ಕೊಡ್ಬೇಕು ಎಲ್ಲಾನು ಕೊಡೋರು. ಸೊ ಆಮೇಲೆ 6th ಮಂತ್ ಅಲ್ಲಿ ಸೊ ಇವ್ರು ಹೆಂಗಿದ್ರು ಅಂದ್ರೆ ಊರಲ್ಲಿ ಇದ್ವಲ್ಲ. ಸೊ ಆಗ ಮನೇಲಿ ಇರ್ಬೇಕು ಅಂದ್ರೆ ಬೇಜಾರು ಇವ್ರಿಗೆ. ಸೊ ನನ್ಗೆ ಇಲ್ಲ, ನಾನ್ ಮನೇಲಿ ಇರಲ್ಲ, ಇದನ್ನ ಕಲಿಯೋದಕ್ಕೆ ಹೋಗ್ತೀನಿ ಅಂತ ಹೇಳ. ಫಸ್ಟ್ ಒಂದ್ ಸ್ವಲ್ಪ ದಿನ ನಾನು ಅದೇ ಶುಂಠಿ ಕೆಲ್ಸಕ್ಕೆ ಹೋಗಿದೆ. ಶುಂಠಿ ಅದೆಲ್ಲ ತುಂಬಾ ವರ್ಸ್ಟ್ ಆಗಿದೆ. ಅಂದ್ರೆ ಯಾವತ್ತು ಇವ್ರು ತೋಟದೊಳಕ್ಕೆ ಹೋಗಿ ಏನ್ ಮಾಡ್ದವ್ರೆ, ಏನು ಒಂದ್ ವಸ್ತು ಮುಟ್ತವ್ರೆಲ್ಲ ತೋಟದಲ್ಲಿ. ಸೊ ಅವಾಗ ಅಂದ್ರೆ ಕೂಲಿ ಕೆಲ್ಸ ಎಲ್ಲಾ ಇತ್ತಲ್ವಾ ಅವಾಗ ಲಾಕ್ ಡೌನ್ ಅಲ್ಲೆಲ್ಲ ತುಂಬಾ ಅವಾಗ ಅದೇ ಮಾಡ್ಬೇಕಿತ್ತು. ಸೊ ಅದಕ್ಕೆಲ್ಲ ಹೋಗಿದ್ರು. ಅದೆಲ್ಲ ತುಂಬಾ ನೆನ್ಸ್ಕೊಂಡ್ರೆ ಒಂಥರ ಅನ್ಸುತ್ತೆ. ಕೈಯಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದ ಕೈಯಲ್ಲೆಲ್ಲ ಇವ್ರಿಗೆ ಹೊಲದಲ್ಲಿ ಕೆಲ್ಸ ಮಾಡಿ. ಆ ತರರು ಕೆಲ್ಸ ಮಾಡಿದ್ದಾರೆ. ಸ್ವಲ್ಪ ದಿನ ಮಾಡಿದೆ ಅದನ್ನ. ಅದ ನಂತರ
ಸರಿ ಆಯ್ತು, ಏನಾದ್ರು ಕಲಿಯೋಣ, ಹೆಂಗಿದ್ರು ಫ್ರೀ ಆಗಿದ್ದೀವಲ್ಲ ಅಂತ ನಾನು ಮೊಬೈಲ್ ರಿಪೇರಿಂಗ್, ಅಂದ್ರೆ ನಮ್ಗೆ ಗೊತ್ತಿರೋರ್ದೇ ಒಂದು ಮೊಬೈಲ್ ಶಾಪ್ ಇತ್ತು. ಸೊ ಮೊಬೈಲ್ ರಿಪೇರಿಂಗ್ ಮಾಡೋರು. ಸೊ ಅವ್ರ ಶಾಪಿಗೆ ಹೋಗಿ ನಾನು ಕಲಿಲಿಕ್ಕೆ ಸ್ಟಾರ್ಟ್ ಬರೀ ಮಾಡಿದೆ. ಕಲಿಯಕ್ ಹೋಗ್ಬಿಟ್ಟು ಸೊ ಕಲ್ತ್ಕೊಂಡ್ ಬರೋರು ಅಷ್ಟೇನೆ, ಬೆಳಿಗ್ಗೆ ಸೊ ಹೋಗೋರು ಅವ್ರೇನ್ ಸಂಜೆ ನನ್ಗೆ ಬರೋರು, ಪೇಮೆಂಟ್ ಏನ್ ಕೊಡ್ತಿರ್ಲಿಲ್ಲ ಅಲ್ಲಿ, ಬರೀ ಅಂದ್ರೆ ಕಲ್ತ್ಕೊಂಡು ಬರೋರು. ಕಲ್ಸೋರು, ನನ್ಗೆ ಹಾ. ಹೇಳ್ಕೊಡೋರೆಲ್ಲಾನು. ಅಂಡ್ ಅಲ್ಲಿ ಅಂದ್ರೆ ದಿನಕ್ಕೆ 50 ರುಪೀಸ್ ಕೊಡೋರು ನನ್ಗೆ, ಅಂದ್ರೆ ಅಂದ್ರೆ ಊಟ ಊಟ ತಿಂಡಿ ಊಟ ಏನಾದ್ರು ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ಅಂತ 50 ರುಪೀಸ್ ಕೊಡೋರು. ಸೊ ಅದ್ರಲ್ಲಿ ಊಟ ನಾನು ತಿಂಡಿ ಊಟ ತಿಂಡಿನೂ ಮಾಡ್ತಿರ್ಲಿಲ್ಲ ನಿಜ ಅವಾಗ. ನಮ್ ಸಿಚುವೇಶನ್ ಹಂಗಿತ್ತಲ್ಲ. ಸೊ ಅವರು ಅದನ್ನ ಮಿಕ್ಕಿಸ್ಕೊಂಡು ಬಾಳೆಹಣ್ಣು ತಿನ್ನೋದು, ಮಧ್ಯಾಹ್ನ 2-3 ಬಾಳೆಹಣ್ಣು ತಿನ್ನೋದು, 20 ರುಪೀಸ್ ಬಾಳೆಹಣ್ಣು ತಿನ್ನೋ 30 ರುಪೀಸ್ಗೆ ಮಾಡಿಕೊಂಡು ಬರೋದು. ಕೆಲವೊಂದ್ಸಲ ಅಂದ್ರೆ ಕೆಲವು ಆಟೋದಲ್ಲಿ ಬರೋದಕ್ಕೆ ಅಂದ್ರೆ ಹಬ್ಬ ಬರ್ತಿತ್ತು, ಅಂದ್ರೆ ಆ, ಗಣಪತಿ ಹಬ್ಬ, ಗೌರಿ ಹಬ್ಬ ಅದು ಇದು ಬರ್ತಿತ್ತಲ್ಲ. ಹಬ್ಬ ಸೊ ಬರೋದು. ಅವಾಗ ಇವಾಗ ಏನಾದ್ರು ತಗೊಳ್ಬೇಕಲ್ಲ ನಾನು. ಸೊ ಅದಕ್ಕೋಸ್ಕರ ಈ ತರ 30 ರುಪೀಸ್ 40 ರುಪೀಸ್ ತರ ಸೇವ್ ಮಾಡ್ಕೊಳ್ಳುವೆ. ಅಂಡ್ ಒಂದೊಂದ್ಸಲಿ ಚಾಕ್ಲೇಟ್ ತಗೊಳೋವೆ. ಸೊ ಆ ಟೈಮಲ್ಲಿ ಒಂದು ಚಿಕ್ಕ ಚಿಕ್ಕ ಚಾಕ್ಲೇಟ್ಗೂ ಎಷ್ಟೊಂದು ಖುಷಿ ಪಡೋಳು ಅಂದ್ರೆ, ಈಗ ದೊಡ್ಡ ಚಾಕ್ಲೇಟ್ ತಗೊಬಂದ್ರು ಆ ರೀತಿ ಒಂಥರ ಚೆನ್ನಾಗಿತ್ತು ಅದು. ಈ ತರ ಹೇಳ್ತಿದ್ರೆ ನನ್ಗೊಂಥರ ಏನೋ ಒಂಥರ ಫೀಲಿಂಗ್ಸ್ ಒಳಗಡೆಯಿಂದ ಇದಾಯ್ತದೆ ನನ್ಗೆ. ಆ ತರ ಸಿಚುವೇಶನ್ ಕೂಡ ನೋಡಿದೀವಿ. ಅಂದ್ರೆ 50 ರೂಪಾಯಿನ ಮಿಕ್ಸಿ, ಅದೇ ಅದೇನೋ ಅಂತ ಹೇಳ್ತಾರಲ್ಲ, ಪರಿಸ್ಥಿತಿ ಎಲ್ಲಾನು ಕಲ್ಸುತ್ತೆ ಅಂತ. ಸೊ ಹಂಗೆ ಆ ಪರಿಸ್ಥಿತಿ ನಮ್ಗೆಲ್ಲ ಪ್ರತಿಯೊಂದರ ಸಿಚುವೇಶನ್ ಕಲಿಸ್ಬಿಡ್ತು. ಸೊ ಅಂದ್ರೆ ಡಾಲರ್ ಅಲ್ಲಿ ದುಡಿತಿದ್ದ ಇವ್ರು 50 ರೂಪಾಯಿ 10 ರೂಪಾಯಿ ಮಿಕ್ಸ್ ಅದಕ್ಕೆ ಅಷ್ಟು ಸಿಚುವೇಶನ್ ಎಲ್ಲ ಅಂದ್ರೆ ಫೇಸ್ ಮಾಡ್ಬೇಕಾಯ್ತು. ಟೌನ್ ಇಂದ ಊರಿಗೆ ನಮ್ಗೆ ಆಲ್ಮೋಸ್ಟ್ ಒಂದು 3.5 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಅಂದ್ರೆ ನಾನು ವಾಕಿಂಗ್ಗೆ ಹೋಗುವೆ. ಅಂದ್ರೆ ಆಟೋಗೆ ಹೋದ್ರೆ, ಅಂದ್ರೆ ಈ ತರ ಶೇರಿಂಗ್ ಆಟೋಗೆ ಹೋದ್ರೆ ಒಂದ್ 10 ರುಪೀಸ್ 15 ರೂಪೀಸ್ 15 ರುಪೀಸ್ ಖರ್ಚಾಗುತ್ತೆ. ಬಟ್ ಅದನ್ನ ಸೇವ್ ಮಾಡೋದು ಕೂಡ ನಾನು ನಡ್ಕೊಂಡೇ ಹೋಗಿದ್ದೀನಿ. ಒಂದ್ಸಲಿನೂ ಕೂಡ ನಾನು ಆಟೋದಲ್ಲೇ ಹೋಗಿಲ್ಲ. ಅಲ್ಲಿ ನಡ್ಕೊಂಡ್ ಹೋಗೋದು ಅಥವಾ ಲಿಫ್ಟ್ ಕೇಳೋದು. ಲಿಫ್ಟ್ ಕೇಳ್ಕೊಂಡ್ ಬರುವೆ, ನಡ್ಕೊಂಡ್ ಬರುವೆ. ಯಾರಾದ್ರೂ ಆ ರೋಡಲ್ಲಿ ಹೋಗ್ತಿದ್ರೆ ಲಿಫ್ಟ್, ಅಂದ್ರೆ ಬೈಕಲ್ಲಿ ಯಾರಾದ್ರೂ ಒಬ್ಬರೇ ಹೋಗ್ತಿದ್ರೆ ಅವ್ರಾದ್ರು ಲಿಫ್ಟ್ ಕೇಳ್ಕೊಂಡ್ ಬರುವೆ. ಈ ತರ ಇಲ್ಲ. ಒಂದ್ಸಲಿ ಮಳೇಲಿ ತುಂಬಾ ನೆನ್ಕೊಂಡೇ ಬಂದ್ಬಿಟ್ಟಿದೆ. ಸೊ ಅದೆಲ್ಲ ಎನ್ಸ್ಕೊಂಡ್ರೆ ನಮಗೆ ನಿಜವಾಗ್ಲು ನನ್ಗಿದೆಲ್ಲ ಮಾತಾಡಲ್ಲ. ನಾನು ಆಕ್ಚುಲಿ ಇದನ್ನೆಲ್ಲ ವಿಡಿಯೋಗೋಸ್ಕರ ಮಾತಾಡ್ತಾ ಇದೀನಿ. ಇವೆಲ್ಲ ಮಾತಾಡ್ಬಿಟ್ರೆ ನಾನು ಫಸ್ಟ್ ಆಫ್ ಆಲ್ ನೆನ್ಸ್ಕೊಳ್ಳೋ ಇವೆಲ್ಲ ನೆನ್ಸ್ಕೊಂಡ್ರೆ ನನ್ನ ಕೈಲಿ ತಡೆಯಕ್ಕಾಗಲ್ಲ ಜಾಸ್ತಿ. ಏನ್ ಅದು ನನ್ಗೆ ನೆನಪೇ ಇರಲಿಲ್ಲ ಆಕ್ಚುಲಿ. ಇದೆಲ್ಲ ಮರ್ತು, ಅಂದ್ರೆ ಇದೆಲ್ಲ ಕೈಗಟ್ಟನ ನಾ ಮನ್ಸಲ್ಲಿ ಇಟ್ಕೊಳ್ಳಲ್ಲ, ಬೇಗ ಮರ್ತು ಇದೀನಿ. ಈ ತರ ನೆನ್ಪಂದ್ರೆ ನಮ್ಗೆ ಏನೊಂಥರ ಅದು ತುಂಬಾ ವರ್ಸ್ಟ್ ಸಿಚುವೇಶನ್ ಅಲ್ವಾ ಅದು ಆಕ್ಚುಲಿ ಅದು. ಸೊ ಈ 6 ಮಂತ್ ಅಲ್ಲಿ ಪೊಲೀಸ್ ಸ್ಟೇಷನ್, ಹಿಂಗೆ ಜಗಳ, ಇದು ಮತ್ತೆ ಇದು ನಮ್ಗೆ ಸ್ಟ್ರಗಲ್ಸ್ ಎಲ್ಲ ಫೇಸ್ ಮಾಡಿ ನಂತರ ನಾವು ಡಿಸೈಡ್ ಆದ್ವಿ, ಇಲ್ಲ ನಾವು ಹೋಗೋಣ ಮುಂಬೈಗೆ ಹೋಗ್ಬಿಟ್ಟು ಅಲ್ಲಿ ಸೆಟಲ್ ಆಗೋಣ. ಇಲ್ಲಿ ಇದ್ದಷ್ಟು ಇನ್ನೂ ಜಗಳ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಅದು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿನೇ ಇರಲಿಲ್ಲ. ಇನ್ನೂ ಅದು ಜಗಳ ಇನ್ನೂ ಅಂದ್ರೆ ಬೂದಿ ಮುಚ್ಚಿರೋ ಕೆಂಡದ ತರ ಇನ್ನೂ ಜಾಸ್ತಿ ಆಗ್ತಾನೆ ಇರೋದು. ಒಂದ್ಸಲ ಸುಮ್ನಾಗ ಮತ್ತೆ ಆತರ ಫುಲ್ ವರ್ಸ್ಟ್ ಆಗ್ಬಿಟ್ಟಿತ್ತು. ಸೊ ಈ 6 ಮಂತ್ ಆದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ಗಳು ಸ್ವಲ್ಪ ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದವು. ಸೊ ಅದಕ್ಕೋಸ್ಕರ ಈಗ ಅಂದ್ರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಓಪನ್ ಆಗಲ್ಲ. ಸೊ ನಾವಾಗ ಥಿಂಕ್ ಮಾಡಿದ್ವಿ, ಸೊ ಇಲ್ಲಿರೋದು ಜಾಸ್ತಿನೇ ಇರೋದು ಬೇಡ, ಇವ್ರ ಮನೇಲಿ ಹಿಂಗೆ. ಅಂದ್ರೆ ಈಗ ನಾನು ಕೂಡ ಹೊಸದಾಗಿ ಮದ್ವೆ ಆಗಿದ್ದೀನಿ. ಅಂದ್ರೆ ಇವ್ರಿಗೂ ನಮಗೂ ಇರಕ್ ಅನ್ಕಂಫರ್ಟಬಲ್ ಅನ್ಕಂಫರ್ಟಬಲ್ ನಮ್ಮ ಪೇರೆಂಟ್ಸ್ ಅವ್ರು ಏನು ಹೇಳಲ್ಲ, ಅಂದ್ರೆ ಅವ್ರು ಇರ್ರಿ ಅಂತಾನೆ ಹೇಳೋದು. ಬಟ್ ಊರಿನ ಜನ ಮಾತಾಡ್ತಾರಲ್ವಾ, ನಾವ್ ಹೆಂಗೆ ಇದ್ರು ಏನಿದ್ರು ಊರಿನ ಜನ ಮಾತಾಡೇ ಆಡ್ತಾರೆ, ಅದ್ ಬಿಡಿ. ಬಟ್ ಆದ್ರೂನು ಅವ್ರು ಮಾತಾಡೋದನ್ನ ನಮ್ಮ ಮನೆಯವ್ರು ಕೇಳಿಸ್ಕೊಂಡ್ರೆ ಬೇಜಾರಾಗುತ್ತಲ್ವಾ. ಸೊ ಹಂಗೆ ಆಗೋದೇನೋ ಗೊತ್ತಿಲ್ಲ. ಬಟ್ ನಮ್ಗ್ ಅನ್ಸೋದು, ಅವ್ರಿಗೆ ಅನ್ಸೋರು ನಮಗ್ ಅನ್ಸೋದು, ಅಂದ್ರೆ ನಾವ್ ಎಷ್ಟ್ ದಿನ ಅಂತ ಇಲ್ಲೇ ಇರೋದು, ಅಂದ್ರೆ ನಮ್ ಕೈಲಿ ಕಾಲ್ ಶಕ್ತಿ ಇದೆ, ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಡಿಪೆಂಡ್ ಆಗಿರ್ಬಾರ್ದು, ನಾವ್ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿ ಥಿಂಕ್ ಮಾಡಿ ನಾವು ಮುಂಬೈಗೆ ಬರೋದಕ್ಕೆ ಪ್ಲಾನ್ ಮಾಡಿದ್ವಿ. ಸೊ ಮುಂಬೈಗೆ ಬಂದ್ರು ನಮ್ಗೆ ಇರೋದಕ್ಕೆ ಮನೆ ಇರ್ಲಿಲ್ಲ. ಅಂದ್ರೆ ಇವ್ರ ಮನೆ ಇತ್ತು, ಇವ್ರದ್ದು 2 ಮನೆ ಅವ್ರು ಬಾಡಿಗೆ ಕೊಟ್ಕೊಂಡಿದ್ರು ಅವ್ರ ಪೇರೆಂಟ್ಸ್. ನಮ್ಗೇನು ಮನೆ ಕೊಡ್ಲಿಲ್ಲ, ಅವ್ರ ಮನೇಲೆ ಇರಕ್ ಕೊಡ್ಲಿಲ್ಲ. ಅಂದ್ರೆ ಇನ್ನ ಇಲ್ಲಿ ಮುಂಬೈ ಇರೋಂತ ಮನೆ ಕೊಡ್ತಾರ ಬಾಡಿಗೆ ಬರೋ ಮನೆಗೆ? ಸೊ ಆಬ್ವಿಯಸ್ಲಿ ಕೊಡಲ್ಲ. ಸೊ ನಮ್ಮ ಮನೇಲೂ ಅಂದ್ರೆ ನಮ್ ಡ್ಯಾಡಿದು ಇಲ್ಲಿ ಮುಂಬೈಲು ಕೂಡ ನಮ್ ಡ್ಯಾಡಿದ್ ಮನೆ ಇದೆ. ಸೊ ಅವರು ಕೋವಿಡ್ ಅಂತ ಹೇಳಿ ಮುಂಬೈಗೆ ಊರಿಗೆ ಬಂದಿದ್ರಲ್ಲ. ಸೊ ಅವ್ರದ್ದು ಮನೇಲಿ ಇದ್ದಿದ್ ವಸ್ತುಗಳೆಲ್ಲ ಅಲ್ಲೇ ಇದ್ದು, ಮನೇಲೇ ಇದ್ದು. ಸೊ ನಮ್ಗೆ ಹೇಳಿದ್ರು, ನಮ್ಮ ಮನೇಲಿ ಹೋಗ್ಬಿಟ್ಟಿರಿ, ಈಗ ನಾವು ಬೇರೆ ಮುಂಬೈಗೆ ಬಂದ್ಬಿಟ್ಟು ಒಂದ್ ಮನೆ ಮಾಡ್ಕೋಬೇಕು, ಆ ಪಾತ್ರೆಗಳು ಪ್ರತಿಯೊಂದು ಸಾಮಾನು ಹೊಂಚ್ಕೋಬೇಕು ಅಂದ್ರೆ ದುಡ್ಡು ಬೇಕು. ಸೊ ನಮ್ಮನೆಗೆ ಹೋಗ್ಬಿಟ್ಟಿರಿ, ಮನೆ ಖಾಲಿ ಇದೆ. ಸೊ ಮನೇಲಿ ಎಲ್ಲಾ ಸಾಮಾನುಗಳು ಇದಾವಲ್ವಾ. ಸೊ ನಮ್ಮನೆಗೆ ಹೋಗ್ಬಿಟ್ಟಿರಿ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ ಕೆಲ್ಸ ಎಲ್ಲ ಸಿಕ್ಕದ್ಮೇಲೆ ನೀವ್ ಏನಾದ್ರು ಮಾಡ್ಕೊಳ್ಳಿರಂತೆ. ಸೊ ಹೋಗ್ಬಿಟ್ಟಿರಿ ಅಂತ ಹೇಳಿದ್ರು. ಸೊ ನಾವು ಅವಾಗ ಟ್ರೈನಿಗೆ ಟಿಕೆಟ್ ಮಾಡಿಸ್ಕೊಂಡು ಬಂದ್ವಿ ಮುಂಬೈಗೆ. ಅದು ನಮ್ಮ ಹತ್ರ ಬರ್ಬೇಕಾದ್ರೂ ಕೂಡ ನಮ್ಮ ಹತ್ರ ಅಮೌಂಟ್ ಜಾಸ್ತಿ ಹಣ ಇರ್ಲಿಲ್ಲ. ಸೊ ಇವಳ್ದು ನಾನು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಹತ್ರ ಬರೀ ಒಂದ್ 30,000 ಇತ್ತು, 30,000ದಲ್ಲಿ 6 ತಿಂಗಳು ಕಳೆದ್ವಿ ಅಂತ. 12,000 ಇವ್ರದ್ದು ಸ್ಕಾಲರ್ಶಿಪ್ ಬಂದಿತ್ತು. ಸ್ಕಾಲರ್ಶಿಪ್ ಅಮೌಂಟ್ 20,000 ನನ್ನ ಫ್ರೆಂಡ್ ಇಸ್ಕೊಂಡಿದ್ರು. ಅಂದ್ರೆ ನನ್ ಮದ್ವೆಗೆ ಅವರು ನನ್ಗೆ ರಿಂಗ್ ಮಾಡಿಸಿದ್ರು, ರಿಂಗ್ ಮುಯಿ ಹಾಕಿದ್ರು.
ಬಟ್ ಅವರು ಮುಂಬೈಲಿ ಇದ್ರಲ್ಲ, ಮದ್ವೆಗೆ ಬರೋಕ್ಕಾಗಿರಲಿಲ್ಲ. ಸೊ ನಾನು ಅವ್ರಿಗೆ ಹೇಳಿದೆ ರಿಂಗ್ ಏನು ಬೇಡ, ನನಗೀಗ ಅಮೌಂಟಿಗೆ ತುಂಬ ಅವಶ್ಯಕತೆ ಇದೆ, ಸೊ ಈ ಅಮೌಂಟ್ ಹಾಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಅವ್ರು ನನಗೆ ಅಮೌಂಟ್ ಹಾಕಿದ್ರು. ಸೊ ಆ 20,000 ಮತ್ತೆ ನನ್ನ ಸ್ಕಾಲರ್ಶಿಪ್ ಇಂದು 12,000 ಇತ್ತು ಸೊ ಕಾಲೇಜ್ದು. ಇದರಲ್ಲಿ ಸೊ 32,000 ಇತ್ತು. ಸೊ ಅದೇ ದುಡ್ಡು ತಗೊಂಡು ನಾವು ಮುಂಬೈಗೆ ಕಾಲಿಟ್ವಿ. ಟ್ರೈನ್ ಟಿಕೆಟ್ ಮಾಡಿಸ್ಕೊಂಡ್ವಿ, ಮತ್ತೆ ಮುಂಬೈಗೆ ಬಂದ್ವಿ. ರಾತ್ರಿ ಬಂದ್ ಇಳಿದ್ವಿ ಮುಂಬೈಗೆ. ಮನೆಗೆ ಬಂದ್ವಿ. ಮನೆ ಅಂದ್ರೆ ಕೋವಿಡ್ ಅಲ್ಲಿ ಅಷ್ಟ್ ದಿನ ಕ್ಲೋಸ್ ಆಗಿತ್ತಲ್ಲ, ಮನೆ ಫುಲ್ ಗಲೀಜ್ ಆಗ್ಬಿಟ್ಟಿತ್ತು. ಸೊ ಹಿಂಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ವಿ. ಸೊ ಸ್ಟಾರ್ಟ್ ಮಾಡಿದ್ವಿ ಮುಂಬೈ ಬಂದ್ಬಿಟ್ಟು ಜೀವನನ. ಸ್ವಲ್ಪ ದಿನ ಕೆಲಸ ಕೆಲ್ಸ ಅಂದ್ರೆ ಇರ್ಲಿಲ್ಲ, ಇಲ್ಲೂ ಕೋವಿಡ್ ಅಲ್ವಾ, ಜಾಸ್ತಿ ಕೆಲಸ ಇನ್ನು ಓಪನ್ ಆಗಿಲ್ಲ. ಏನು ಆಫೀಸ್ಗಳು ಓಪನ್ ಆಗಿರ್ಲಿಲ್ಲ, ಟ್ರಾನ್ಸ್ಪೋರ್ಟೇಶನ್ ಕಮ್ಮಿ, ಬಹಳ ಕಮ್ಮಿ ಓಪನ್ ಆಗಿದ್ದು. ಮತ್ತೆ ಸೊ ಸ್ವಲ್ಪ ಹಿಂಗೆ ದಿನ ನಾನು ಹಾಲ್ ಹಾಕಕ್ ಹೋಗುವೆ, ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಹಾಲ್ ಹಾಕಕ್ ಹೋಗುವೆ. ಆಮೇಲೆ ಒಂದು ನಾನು ಕಳೆದ ವಿಡಿಯೋದಲ್ಲೂ ಹೇಳ್ತೀನಿ, ಇವ್ರದ್ದು ಇಲ್ಲಿ ಮುಂಬೈಲಿ ಒಂದು ದೋಸೆದ ಅಂಗಡಿ ಇತ್ತು, ಶಾಪ್ ದೋಸೆದೊಂದು ಚಿಕ್ಕದ ಕ್ಯಾಂಟೀನ್ ಇತ್ತು ಅಂತ ಹೇಳಿ. ಸೊ ಅದಕ್ಕೆ ಹೋಗೋರು. ಅಂದ್ರೆ ಅದನ್ನ ಈಗ ಕೋವಿಡ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ರಲ್ಲ, ಅವಾಗ ಸ್ವಲ್ಪ ಓಪನ್ ಆಗ್ತಿತ್ತಲ್ಲ ಕೋವಿಡ್. ಸೊ ಅದಕ್ಕೋಸ್ಕರ ಅದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾಮಾನೆಲ್ಲ ಇದ್ವಲ್ಲ ಅದ್ರದ್ದು ಕೂಡ. ಸೊ ಅದನ್ನ ಹಂಗೆ ಸ್ಟಾರ್ಟ್ ಮಾಡಿದ್ರು. ಸೊ ಬಟ್ ಆದ್ರೆ ಅವಾಗ ಸ್ಟಾರ್ಟ್ ಮಾಡಿದಾಗ ಬೇರೆ ಏನು ಜಾಬ್ ಏನು ಹೋಗ್ತಿರ್ಲಿಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಗಮನ ಕೊಡ್ತಿದ್ರು. ಬಟ್ ಅದ್ರಲ್ಲಿ ಏನು ಪ್ರಾಫಿಟ್ ಆಗ್ತಿರ್ಲಿಲ್ಲ. ಬಟ್ ಹಂಗೆ ಇನ್ನೂ ಸ್ವಲ್ಪ ಅದ್ರಲ್ಲಿ ಒಂದ್ 50,000 ರೂಪಾಯಿ ಕಳ್ಕೊಂಡು ಆಮೇಲೆ ಕ್ಲೋಸ್ ಮಾಡೋದು. ಆಮೇಲೆ ಶಕ್ತಿ ಇಲ್ವಲ್ಲ ಇನ್ನು ಮುಂದಕ್ಕೆ ಅಂದ್ರೆ ಲಾಸ್ ಆಗ್ತಿದೆ. ಇನ್ನು ಎಷ್ಟು ಇನ್ವೆಸ್ಟ್ ಮಾಡಿ ನಡ್ಸಕ್ಕಾಗುತ್ತೆ. ಸೊ ಆಮೇಲೆ ಇನ್ನೊಂದು ದೋಸೆ ಅಂಗಡಿಗೆ ಹೋಗ್ತಿದ್ರು ಅಂತ ಹೇಳಿದ್ನಲ್ಲ, ಇವ್ರು ದೋಸೆ ಶಾಪ್ ನಡೆಸ್ತಿದ್ರಲ್ಲ. ಸೊ ಅವಾಗ ನಾನು ಮಲ್ಲೇ ಇರ್ಬೇಕು, ನಾನು ಏನೋ ಜಾಬ್ ಮಾಡ್ತಿರ್ಲಿಲ್ಲ. ಸೊ ಅವಾಗ ನಾನು ಇದೊಂದು ಸಿಚುವೇಶನ್ ನಾನು ಹೇಳಲೇಬೇಕು ಅಂತ ಅನಿಸ್ತಿದೆ, ಯಾಕಂತಂದ್ರೆ ಅದು ಒಂದು ಬೆಸ್ಟ್ ಮೆಮೊರಿ. ಸೊ ಅವಾಗ ಈಗ ಅಲ್ಲಿ ಮಾರ್ಕೆಟ್ ಹಾಕ್ತಾರೆ, ಗುರುವಾರದಲ್ಲಿ ಅಲ್ಲಿ ಮಾರ್ಕೆಟ್ ಹಾಕ್ತಾರೆ. ಸೊ ಅವಾಗ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇದು ರಿಂಗ್ಸ್ ಮಾರ್ತಾರೆ ನೋಡಿ, ರಿಂಗ್ಗಳು ಡೂಪ್ಲಿಕೇಟ್. ನಾವು ರಿಂಗ್ ಮಾರ್ಬೇಕಾದ್ರೆ ಇವ್ರದ್ದು ಒಂದು ದೋಸೆ ರಿಂಗ್ ಮಾಡೋರು ಬಂದ್ರಂತೆ. ಸೊ ಅವ್ನ್ಗೆ ಇವ್ರು ದೋಸೆ ಉಯ್ದು ಕೊಟ್ಬಿಟ್ಟು ಅವ್ರಿಗೆ 2 ರಿಂಗ್ ಕೊಡಿ, ಕಪಲ್ಸ್ ರಿಂಗ್ ಕೊಡಿ 2, ನಾನು ನಿಂಗೆ ದೋಸೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ದೋಸೆ ಕೊಟ್ಟು ರಿಂಗ್ ಇಸ್ಕೊಂಡ್ ಬಂದಿದ್ರು. ಸೊ ಅದೊಂದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಸೊ ರಿಂಗ್ ತಗೊಬಂದ್ರು 2, ಇವ್ರನ್ನ ಇಬ್ರದ್ದು ಸೇಮ್ ರಿಂಗ್ ತಗೊಂಡ್ಬಂದ್ರು. ನನ್ಗದು ಒಂಥರ ಚೆನ್ನಾಗ್ ಅನಿಸ್ತು. ವಾವ್, ರಿಂಗ್ ತಗೊಂಡಿರಲ್ಲ, ಕಪಲ್ ರಿಂಗ್ ಇಬ್ರದ್ದು ಸೇಮ್ ಇತ್ತು. ಸೊ ಅದಕ್ಕೋಸ್ಕರ ಅದು ಚಿನ್ನದಲ್ಲ, ಡೂಪ್ಲಿಕೇಟ್, ಬಟ್ ಅದು ನಂಗೆ ಚಿನ್ನ ತಂದು ಕೊಟ್ಟಷ್ಟು ಖುಷಿ ಆಯ್ತು. ಸೊ ಅದು ನಮ್ಗೆ ತುಂಬಾ ದಿನ ಹಾಕೊಂಡಿದ್ವಿ, ಬಟ್ ಅದು ಕಲರ್ ಎಲ್ಲ ಫೇಡ್ ಆದ್ಮೇಲೆ ಅದನ್ನ ಮಾಡಿಕೊಂಡಿದ್ವಿ. ಅದು ಐತೆ ರಿಂಗು. ಸೊ ಅದೊಂದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಸೊ ಹಂಗೆ ಅಂದ್ರೆ ನಮ್ಮ ಹತ್ರ ಏನು ಇರ್ಲಿಲ್ಲ, ಬಟ್ ಆದ್ರೂ ನಮ್ ಚಿಕ್ಕ ಪುಟ್ಟ ನಮ್ಗೆ ಎಷ್ಟಾಗುತ್ತೆ ಅದ್ರಲ್ಲೇ ನಾವು ಖುಷಿ ಪಡೋದಕ್ಕೆ ತುಂಬಾ ಪ್ರಯತ್ನ ಪಡವು. ಸೊ ಇದನ್ನ ಯಾಕೆ ಹೇಳ್ಕೊಂಡೆ ಅಂದ್ರೆ ಇಷ್ಟೊಂದೆಲ್ಲ ಸಿಚುವೇಶನ್ ನಡೆದ್ರು ಕೂಡ ನಾವು ಇರೋದ್ರಲ್ಲಿ ಹೆಂಗ್ ಖುಷಿ ಪಡ್ತೀವೋ ನಂಗೆ. ಸೊ ನಿಮ್ಗೂ ಅಷ್ಟೇ, ಬರೀ ನಮ್ಗೊಬ್ರಿಗೆ ಅಂತಲ್ಲ, ಪ್ರಪಂಚದಲ್ಲಿ ಮನುಷ್ಯ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ಡೌನ್ ಫೇಸ್ ಬಂದೇ ಬರುತ್ತೆ. ಬಟ್ ಆ ಫೇಸ್ ಅಲ್ಲೂ ಯಾರು ಪ್ಲೀಸ್ ಅಂದ್ರೆ ಮನ್ಸನ್ನ ಜಾಸ್ತಿ ತಲೆ ಕೆಡ್ಸ್ಕೊಳ್ದಂಗೆ, ಕುಗ್ದಂಗೆ ಆ ಸಿಚುವೇಶನ್ ಅಲ್ಲೂ ಅಂದ್ರೆ ನಮ್ಗೆ ಎಷ್ಟಾಗೋದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡೋಣ ಅನ್ನೋದು ಅಷ್ಟೇ. ನಿಜವಾಗ್ಲೂ ನನ್ನ ಕೈಯಿಂದ ಅದು ಆಗ್ತಿರ್ಲಿಲ್ಲ, ಬಟ್ ಇವ್ರು ಇರೋದಕ್ಕೆ ಅದು ಸಾಧ್ಯ ಆಗಿದ್ದು. ಅಂದ್ರೆ ಇವ್ರು ಈ ತರ ಏನಾದ್ರು ಒಂದ್ ಚಿಕ್ಕ ಪುಟ್ಟ ಮಾಡೋರಲ್ಲ, ಎಲ್ಲಾನು ಮಿಕ್ಸಿ ಅಥವಾ ಅದು ಮಿಕ್ಸ್ಕೊಂಡು ನಂಗೆ ಚಾಕ್ಲೇಟ್ ತಂದು ಕೊಡೋದು, ಅಥವಾ ಏನಾದ್ರು ಈ ತರ ಒಂದ್ ಚಿಕ್ಕ ಪುಟ್ಟ ಸರ್ಪ್ರೈಸ್ ಕೊಡೋಲ್ಲ, ಅದ್ರಲ್ಲಿ ನಾನು ತುಂಬಾ ಖುಷಿ ಪಡುವೆ. ಸೊ ಅದೊಂದು ಬೆಸ್ಟ್ ಮೆಮೊರಿ ಆಗಿತ್ತು ನನಗೆ. ಅದೇ ಕೋವಿಡ್ ಟೈಮಲ್ಲಿ ಕೆಲಸ ಇರ್ಲಿಲ್ವಲ್ಲ. ಸೊ ಆಗ ಇವ್ರ ಚಿಕ್ಕಪ್ಪ ಅವ್ರು ಇದ್ರು ನಮ್ಮನೆ ಮೇಲ್ಗಡೆನೆ. ಚಿಕ್ಕಪ್ಪ ಅವರು ಇಲೆಕ್ಟ್ರಿಷಿಯನ್. ಸೊ ಅವ್ರ ಜೊತೆ ಮಧ್ಯಲ್ಲಿ ಒಂದ್ಸಲಿ ಕೆಲ್ಸಕ್ಕೆ ಹೋಗೋರು. ಅವ್ರಿಗೆ ಹೆಲ್ಪರ್ ಬೇಕು ಅಂದ್ರೆ ನಾನು ಕರ್ಕೊಂಡು ಹೋಗೋರು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡ್ಕೊಡುವೆ. ಸೊ ಅವರು 1 ಡೇಗೆ 500 ಕೊಡೋರು. ಸೊ ಈ ತರ ಮಧ್ಯಲ್ಲಿ ವಾರಕ್ಕೊಂದ್ಸಲ ಕೆಲ್ಸಕ್ಕೆ ಹೋಗೋರು. ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಒಂದ್ 2-3 ತಿಂಗಳು ಸೊ ಫುಲ್ ಓಪನ್ ಆಗೋವರೆಗೂ ಸೊ ಈ ರೀತಿ ತಳ್ಳಾಡ್ದು ನಾವು ನಮ್ಮ ಜೀವನನ. ಸೊ ಅದಾದ್ಮೇಲೆ ಒಂದ್ ಕಡೆ ಜಾಬ್ ಸಿಕ್ತು, ಕಾಲ್ ಸೆಂಟರ್. ಸೊ ಕಾಲ್ ಸೆಂಟರ್ ಅಲ್ಲಿ ಒಂದ್ 4 ತಿಂಗಳು ಮಾಡಿದೆ. ಅದಾದ ನಂತರ ಅದಕ್ಕಿಂತ ಒಂದ್ ಒಳ್ಳೆ ಆಪರ್ಚುನಿಟೀಸ್ ಬಂತು. ಸೊ ಈ ರೀತಿ ನಿಧಾನ ಇವ್ರ ಕಾಲ್ ಸೆಂಟರ್ ಜಾಬ್ ಸಿಕ್ತು ಅಂದ್ರೆ ಹೇಳಲ್ಲ. ಸೊ ಅವಾಗ ಏನಾಯ್ತು ಅಂದ್ರೆ ಇವ್ರು ದೋಸೆ ಅಂಗಡಿನ ಮ್ಯಾನೇಜ್ ಮಾಡ್ತಿದ್ರಲ್ಲ. ಸೊ ಅದಕ್ಕೋಸ್ಕರ 2ಕ್ಕೂ ಟೈಮ್ ಕೊಡಕ್ಕಾಗದಲ್ಲಿ ಆ ಕಾಲ್ ಸೆಂಟರ್ ಇಂದ ಇವರು ಡಿಸ್ಮಿಸ್ ಆಗ್ಬಿಟ್ರು. ಅಂದ್ರೆ ಈ ಕಾಲ್ ಸೆಂಟರ್ ಅಲ್ಲಿ ಕಾಲ್ ಏನೇ ಬರ್ತಿರ್ತಾವ ಅದನ್ನ ಕಾಲ್ ಪಿಕ್ ಮಾಡಿ ಮಾತಾಡ್ಬೇಕು. ಇವರು ಆ ಟೈಮ್ ಅಲ್ಲಿ ದೋಸೆ ಅಂಗಡಿಗೆ ಕೊಟ್ಬಿಡೋರು, ಅಲ್ಗ ಹೋಗ್ಬಿಡೋರು. ಸೊ ಇಲ್ಲಿ ಕಾಲ್ಸ್ ಬಂದು ಕಟ್ ಆಗ್ಬಿಡೋದು. ಹಿಂಗಾಗಿ ಅದು ಡಿಸ್ಮಿಸ್ ಆಗ್ಬಿಟ್ರು. ಆಮೇಲೆ ಅದೇ ಕಂಪನಿಲಿ ನನಗೆ ಜಾಬ್ ಕೊಡ್ಸಿದ್ರು. ಅದೇ ಗೊತ್ತಿರೋರು ಇದ್ರಲ್ಲ ಫ್ರೆಂಡ್ಸ್. ಸೊ ಅದೇ ಕಂಪ್ನಿ ನಂಗೆ ಜಾಬ್ ಕೊಡ್ಸಿದ್ರು. ಅದು ನನ್ನ ಫಸ್ಟ್ ಜಾಬ್. ಸೊ ಅದ್ರಲ್ಲಿ ಒಟ್ನಲ್ಲಿ ನಾವು ತುಂಬಾ ತಲೆನೋವು, ಬಟ್ ಸ್ಯಾಲರಿ ಸಿಕ್ತಿತ್ತು, ಪರವಾಗಿಲ್ಲ. ಆ ಸಿಚುವೇಶನ್ ತಕ್ಕ ಸ್ಯಾಲರಿ ಸಿಕ್ತಿತ್ತು. ಸೊ ಅದು ಆಮೇಲೆ ನಾನು ಜಾಬ್ ಸೇರ್ಕೊಂಡೆ. ನನ್ನ ಸ್ಯಾಲರಿ ವರ್ಕ್ ಫ್ರಮ್ ಹೋಮ್ ಇತ್ತು. ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ತಗೊಂಡೋಗ್ಬಿಟ್ಟು ದೋಸೆ ಅಂಗಡಿ ಕುತ್ಕೊಳ್ಳುವ ಅಲ್ಲಿ. ಈ ಕಡೆ ದೋಸೆನೂ ಮ್ಯಾನೇಜ್ ಮಾಡ್ಬೇಕಾಗಿತ್ತು, ಈ ಕಡೆ ಕಾಲ್ಸ್ ತಗೋಬೇಕಾಗಿತ್ತು. ಅಂದ್ರೆ ಕೆಲವೊಂದ್ಸಲ ಏನಾಗೋದು ಅಂದ್ರೆ ಒಂದು 5 ಮಿನಿಟ್ಸ್ ಮಧ್ಯದಲ್ಲಿ ಗ್ಯಾಪ್ ಆಗ್ಬಿಡೋದು. ಸೊ ಅದಕ್ಕೋಸ್ಕರ
ಅವರು ಸ್ವಲ್ಪ ದಿನ ನೋಡಿದ್ರು, ಆ ನಂತರ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕೆಲಸ ನಾನು ತೆಗ್ದಾಕ್ಬಿಟ್ಟಿದ್ರು. ಸೊ ಇವ್ರು ಲ್ಯಾಪ್ಟಾಪ್ ಇದ್ದಿದ್ದರಿಂದ ನಾನು ಅದೇ ಕಂಪ್ನಿಗೆ ಅದೇ ಜಾಬಿಗೆ ಸೇರ್ಕೊಂಡೆ. ಆಮೇಲೆ ನನ್ನ ಸ್ಯಾಲರಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನಂದು ಬತ್ತಿತ್ತು. ಆಮೇಲೆ ಇವ್ರಿಗೊಂದು ಬೇರೆ ಜಾಬ್ ಸಿಕ್ತು. ಸೊ ಅದು ಕೂಡ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಇದ್ದು, ಅದು ಕೂಡ ಒಂದು 1 year ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಆ ಕಂಪ್ನಿಲಿ ಒಂದು 3 years ಮಾಡಿದೆ ನಾನು ಕೆಲಸನ. ಸೊ ಆಮೇಲೆ ಇವ್ರಿಗೆ ಜಾಬ್ ಸಿಕ್ಕಿದ್ಮೇಲೆ ನಾನು ಅನ್ಕೊಂಡೆ ಕಾಲ್ ಸೆಂಟರ್ ಬೇಡ, ನಂಗೆ ತುಂಬಾ ತಲೆನೋವು ಬರೋದು ಅದು ಕಾಲ್ಸ್ ಮಾತಾಡಿ. ಸೊ ನಿಮ್ಗೆ ಅದ್ರ ಗೊತ್ತಿರುತ್ತೆ, ಪೋರ್ಟರ್ ಕಂಪನಿಲಿ ನಂಗೆ ಮಾಡ್ತಿದ್ದು ನಾವು. ಸೊ ಆಮೇಲೆ ನಾನು ಕ್ವಿಟ್ ಮಾಡಿದೆ. ಅದನ್ನ ಕ್ವಿಟ್ ಮಾಡಿ ನನಗೂ ಒಂದ್ ಕಡೆ ಜಾಬ್ ಬೇರೆ ಕಡೆ ಅಂದ್ರೆ ಕ್ಲಿನಿಕಲ್ಸ್ ಇದ್ದು, ಡೆಂಟಲ್ ಕ್ಲಿನಿಕಲ್ಲಿ. ಸೊ ಆ ಡೆಂಟಲ್ ಕ್ಲಿನಿಕ್ಗೆ ನಾನು ಶಿಫ್ಟ್ ಆದೆ. ನರ್ಸಿಂಗ್ ಕೋರ್ಸ್ ಮಾಡಿದಲ್ಲ 1 ವರ್ಷ. ಸೊ ಇವಳು ಕೂಡ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ಸೊ ಅಲ್ಲಿಗೆ ಶಿಫ್ಟ್ ಆದ. ಸೊ ಅವಾಗಿಂದ ನಮ್ ಲೈಫ್ ಸ್ಟಾರ್ಟ್ ಆಯ್ತು. ಅಂದ್ರೆ ಸ್ವಲ್ಪ ಟ್ರ್ಯಾಕ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಫೈನಾನ್ಷಿಯಲಿ ಒಂದ್ ಸ್ವಲ್ಪ ನಮ್ಮ ಹತ್ರ ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆದ್ವಿ. ಸೊ ಚೆನ್ನಾಗಿ ಅಂದ್ರೆ ನಾನು ಕೂಡ ಹಾಲ್ ಹಾಕೋದ್ನೆಲ್ಲ ನಿಲ್ಸ್ಬಿಟ್ಟೆ. ಆಗ ಬರೀ ಆಫೀಸ್ ಕೆಲಸ ಮಾಡ್ಕೊಂಡು ಇವಳು ಕೆಲಸ ಮಾಡ್ಕೊಂಡು ಬರೋಳು, ನಾನು ಮನೇಲಿ ಇರೋದು, ವರ್ಕ್ ಫ್ರಮ್ ಹೋಮ್ ಮಾಡೋರು. ಸೊ ಈ ತರ ಇವಳು ಕೆಲ್ಸಕ್ಕೆ ಹೋದಾಗ ಮಧ್ಯ ಇವಳಿಗೆ ಏನಾದ್ರು ತಂದ್ಕೊಡುವೆ ನಾಷ್ಟನ. ಅಲ್ಲಿಗೆ ನನ್ ಕ್ಲಿನಿಕ್ ಹತ್ರ ತಗೊಬರೋರು, ತಂದ್ಬಿಟ್ಟು ಕೊಡೋರು. ಸೊ ಈ ತರ ನಮ್ದು ಸಿಚುವೇಶನ್ ನಡೀತು. ಸೊ ನಾನು ಈ ಸಿಚುವೇಶನ್ ಎಲ್ಲ ನಡೆದಿದ್ದು ನಿಮ್ಗೆ ಒಬ್ಬರಿಗೆ ಮೋಟಿವೇಶನ್ ಅನಿಸ್ಬೋದು, ಒಬ್ಬರಿಗೆ ಸರಿ ನಮ್ದು ಈ ತರ ಆಗಿತ್ತು ಅಥವಾ ನಮ್ಗೆ ಇದಕ್ಕಿಂತ ವರ್ಸ್ಟ್ ಆಗಿತ್ತು ಅಂತ ಅನಿಸ್ಬೋದು. ಸೊ ನಾನು ನಿಮ್ಗೆ ಎಲ್ರಿಗೂ ಇದರಲ್ಲಿ ಒಂದು ಬೆಸ್ಟ್ ಪಾಯಿಂಟ್ ನ ಹೇಳಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದ್ರೆ, ಹೆಣ್ಮಕ್ಳಿಗೆ ಅಷ್ಟು ಧೈರ್ಯ ಇರಲ್ಲ. ಅಂದ್ರೆ ಈ ತರ ಸಿಚುವೇಶನ್ಗಳನ್ನ ಫೇಸ್ ಮಾಡೋದಕ್ಕೆ ಅಷ್ಟು ಧೈರ್ಯ ಇರಲ್ಲ ನಮ್ಮ ಹತ್ರ. ನಾವು ತುಂಬಾ ಬೇಗ ಕುಗ್ಗೋಗ್ತೀವಿ, ತುಂಬಾ ಪ್ರತಿಯೊಂದು ಬೇಗ ಮನ್ಸಿಗೆ ಹಾಕಂತೀವಿ. ಬಟ್ ಗಂಡ್ ಮಕ್ಳು ಧೈರ್ಯ ಮಾಡಿದ್ರೆ ಇದರಿಂದ ಎಲ್ಲ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ನಾವೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ವಿ. ಯಾಕಂತಂದ್ರೆ ನಮ್ಮ ನಡೆದಂತ ಸಿಚುವೇಶನ್ ಅಲ್ಲಿ ಇವ್ರ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಗಂಡ್ ಮಕ್ಳು ಇದ್ದಿದ್ರೆ ಅದು ಬೇರೆ ತರ ಸ್ಟೋರಿ ಇರೋದು. ಬಟ್ ಇವ್ರ ಸ್ಥಾನದಲ್ಲಿ ಇವರು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಮುಂಚೆ ಶಿಪ್ಪಲ್ಲೆಲ್ಲ ಜಾಬ್ ಮಾಡಿದ್ದು. ಸೊ ಅವರು ಈ ತರ ಬೇರೆ ಯಾರಾದ್ರೂ ಇದ್ರೆ, ಎಲ್ಲರೂ ಮಾಡಲ್ಲ, ಕೆಲವೊಬ್ರು ಥಿಂಕ್ ಮಾಡೋರು, ನಾನೆಂತಕ್ಕೆ ಈ ಕೆಲಸ ಮಾಡ್ಬೇಕು, ನಾನೆಂತಕ್ಕೆ ಆ ಕೆಲಸ ಮಾಡ್ಬೇಕು ಅಂತ ಥಿಂಕ್ ಮಾಡೋರು ಅಂತ ನನ್ಗೆ ಅನ್ಸುತ್ತೆ. ಬಟ್ ಇವರು ಆ ಸಿಚುವೇಶನ್ ಅಲ್ಲಿ ಏನು ಥಿಂಕ್ ಮಾಡ್ಲಿಲ್ಲ. ಅಂದ್ರೆ ನನ್ ಕೂಲಿ ಕೆಲಸ ಅವ್ರಿಗೆ ಈಗ ನಾನು ಸಾಕ್ಬೇಕು, ನನ್ನ ಫ್ಯಾಮಿಲಿನ ನೋಡ್ಕೋಬೇಕು ಅನ್ನೋದೊಂದು ತಲೆಯಲ್ಲಿ ಜವಾಬ್ದಾರಿ ಇತ್ತು. ಸೊ ಅವ್ರು ಆದ್ರೂ ಕೂಡ ಕೂಲಿ ಕೆಲ್ಸಕ್ಕೂ ಹೋಗಿದ್ದಾರೆ, ಮತ್ತೆ ಹಾಲು ಹಾಕೋದಿಕ್ ಹೋಗಿದ್ದಾರೆ, ದೋಸೆ ಮಾಡೋದಕ್ಕೆ ಹೋಗಿ, ಪ್ರತಿ ಒಂದ್ ಚಿಕ್ಕ ಪುಟ್ಟ ಒಂದ್ ಹೆಲ್ಪರ್ ಕೆಲ್ಸಕ್ಕೂ ಹೋಗಿದ್ದಾರೆ. ಸೊ ನನ್ಗೆ ಒಂದು ಬೆಸ್ಟ್ ಅನ್ಸೋದು ಇವ್ರು ಫುಲ್ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಬೆಸ್ಟ್ ಅನ್ಸೋದು ನನ್ಗೆ ಈ ಪಾರ್ಟ್. ಅಂದ್ರೆ ಕೆಲ್ಸದ ವಿಷಯ ಬಂದ್ರೆ ಯಾವತ್ತೂ ಅವ್ರು ಇಂಜರಿಯಲ್ಲ, ಯಾವುದೇ ಕೆಲಸ ಆದ್ರೂ ಅಷ್ಟೇ ಇಂಜರಿಯಲ್ಲ. ಅವ್ರು ಹೇಳೋದು ಎಷ್ಟು, ನನ್ಗೆ ಈ ಬೇಡ ಕಣ್ರಿ, ಈ ಕೆಲಸ ಎಲ್ಲ ಬೇಡ ಅಂತ ನಾನು ತುಂಬಾ ಸಲ ಕೆಲವೊಂದ್ಸಲ ಹೇಳುವೆ. ಬಟ್ ಅವರು ಇಲ್ಲ, ಹಂಗೆಲ್ಲ ಅನ್ಬಾರ್ದು, ಕೆಲ್ಸನೇ. ಅಂದ್ರೆ ನನಗೆ ಕಳ್ತನ ಮಾಡ್ತಿದ್ರೆ ಅದು ಕೆಟ್ಟ ಕೆಲಸ. ಬಟ್ ನಾನೀಗ ಪ್ರಾಮಾಣಿಕವಾಗಿ ನಾನು ಕಷ್ಟಪಟ್ಟು ದುಡಿತಿದ್ದೀನಿ ಅಂದ್ರೆ ಅದು ಕೆಟ್ಟ ಕೆಲಸ ಅಲ್ಲ. ಸೊ ಯಾವ್ದೇ ಕೆಲಸ ಆದ್ರೂ ಅದಕ್ಕೆ ವರ್ಸ್ಟಾಗಿ ನೋಡ್ಬೋದು. ಅದಕ್ಕೆ ಅದ್ರದೇ ಆದಂತ ಪ್ರಾಮುಖ್ಯತೆ, ಮರ್ಯಾದೆ ಇರುತ್ತೆ. ಸೊ ಹಂಗ ಅನ್ಬೇಡ, ಹೋಗ್ತೀನಿ, ಮುಂದಕ್ಕೆ ಒಂದಿನ ನಮ್ಗೆ ಒಳ್ಳೆ ಸಿಚುವೇಶನ್ ಬರುತ್ತೆ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಬಟ್ ಇವಾಗ ಆ ಸಿಚುವೇಶನ್ ಇದೆ, ಮಾಡೋಣ ಅಂತ ಹೇಳಿ ತುಂಬಾ ಧೈರ್ಯ ಹೇಳೋರು. ಬಟ್ ಆ ಕೆಲಸ ಬೇಡ ಅಂದ್ರೂ ಮಾಡೋರು, ನಾನು ಸುಮ್ಮನಾಗುವೆ. ಸೊ ಹಿಂಗೆ ಆತರ ಹೊಸ ಸಿಚುವೇಶನ್ ಅಲ್ಲೂ ಧೈರ್ಯ ಮಾಡಿ ಪ್ರತಿಯೊಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ಕೇನೆ ನಾವು ಅಟ್ಲೀಸ್ಟ್ ಈ ಸ್ಟೇಜಿಗೆ ಬಂದಿರೋಕೆ ಸಾಧ್ಯ ಆಗಿರೋದು. ನಾವೇನೀಗ ದೊಡ್ಡ ಸಾಧನೆ ಮಾಡ್ಬಿಟ್ಟು ಏನು ಮಾಡಿಲ್ಲ, ಝೀರೋನೇ ಇನ್ನು ನಾವು. ಬಟ್ ಆದ್ರೂ ಅಟ್ಲೀಸ್ಟ್ ನಮ್ ಕಾಲ ಮೇಲೆ ನಾವು ನಿಂತಿದೀವಿ ಅಂದ್ರೆ ಅದೊಂದು ಈಗ ನಾವು ಗುಡ್ ವಿಲ್ ಪವರ್. ಈಗ ಏನಂದ್ರೆ ನಾವು ಬೇರೆ ಮನೆಗೆ ಬಂದಿದೀವಿ, ನಮ್ದೇ ಬೇರೆ ಮನೆ ಇದೆ ಈಗ. ಅಂದ್ರೆ ಬಾಡಿಗೆ ಮನೆನೇ, ಬಟ್ ಬೇರೆ ಮನೇಲಿ ಇದ್ದೀವಿ, ನಮ್ದೇ ಅಂತ ಬೇರೆ ನಮ್ಗೆ ಸೌಕರ್ಯ ಏನ್ ತಗೊಂಡಿದೀವಿ. ಇನ್ನು ಲೈಫ್ ಅಲ್ಲಿ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಸೊ ಈ ರೀತಿ ನಮ್ ಲೈಫ್. ಸೊ ಅವಾಗ ನಾನ್ ನಿಮ್ಗೆ ಹೇಳಿದ್ನಲ್ಲ, ಒಂದು ಅಂದ್ರೆ ಇವಾಗ ಇವ್ರ ಮನೇಲಿ ಇವ್ರ ಫ್ಯಾಮಿಲಿ ಒಬ್ರು ಇವ್ರಿಗೆ ಸಪೋರ್ಟಿಗೆ ಬರಲ್ಲ, ಇವ್ರನ್ನ ಏನು ಅಂತ ಮಾತಾಡ್ಸ್ತಿರ್ಲಿಲ್ಲ ಅಂತ. ಬಟ್ ಅವರೆಲ್ಲ ನಾವ್ ಯಾವಾಗ ಮುಂಬೈಗೆ ಬಂದ್ಬಿಟ್ಟು ಕೆಲ್ಸಕ್ಕೆ ಜಾಬಿಗೆ ಹುಡುಕೊಂಡು ಸ್ಟಾರ್ಟ್ ಮಾಡಿದ್ವಿ, ಅವಾಗ ಸಿಕ್ತಾಗ ಅಥವಾ ಫೋನ್ ಯಾವಾಗಾರು ಒಬ್ರು ಫೋನ್ ಮಾಡೋರು, ಒಬ್ರು ಸಿಕ್ತಾಗ ಹೇಳೋರು, ಏನಪ್ಪಾ ನಮ್ಮನ್ ಮರ್ತೇ ಬಿಟ್ಟೆ, ನಮ್ಮನ್ ಮಾತಾಡ್ಸೋದೇ ಇಲ್ಲ. ಹಿಂಗೆ ನಿಜ ನಂಗೆ ಅದನ್ನೆಲ್ಲ ನಂಗೆ ಹೇಳಲೇಬೇಕು ಅನ್ಸಿದೆ. ಅಷ್ಟು ನಮ್ಗೆ ಹೊಸ ಸಿಚುವೇಶನ್ ಅಲ್ಲಿ ಯಾರು ನಮ್ಮನ್ ಮಾತಾಡ್ಸಲ್ಲ, ಕೇಳಲಿಲ್ಲ. ಆಮೇಲೆ ಇವಾಗ ಒಂಚೂರು ಟ್ರಾಫಿಕ್ ಬಂದ್ಮೇಲೆ ಏನ್ ನಮ್ಮನ್ ಮರ್ತೇ ಬಿಟ್ಟೆ, ನಮ್ಮನ್ ಮಾತಾಡ್ಸೋದೇ ಇಲ್ಲ, ನಮ್ಮನ್ ಕೇಳೋದಿಲ್ಲ ಅಂತ ಫೋನ್ ಮಾಡ್ತಾರೆ ಕೆಲವೊಬ್ರು ಸಿಕ್ತಾಗ ಮುಂದೆ ಮಾತಾಡ್ತಾರೆ. ಸೊ ನನ್ಗೆ ಅವಾಗ ಅನ್ಸೋದು ಇಷ್ಟೇನೆ, ಅಂದ್ರೆ ನಮ್ ಹೊಸ ಸಿಚುವೇಶನ್ ಯಾರು ನಮ್ಮನ್ ತಿರುಗೂ ನೋಡ್ಲಿಲ್ಲ. ಇವಾಗ ನಮ್ಮನ್ ಬರ್ಬಿಟ್ಟಿದ್ಯಾ ಅಂತ ಕೇಳ್ತಾರಲ್ಲ, ಇವ್ರಿಗೆ ಹೆಂಗ್ ಅನ್ಸುತ್ತೆ ಮನ್ಸಲ್ಲಿ, ಹೆಂಗ್ ಮನ್ಸಿಗೆ ಬರುತ್ತೆ ಅಂತ ಅನ್ಸುತ್ತೆ. ಮಾತಾಡಿದ್ರೆ ಕೆಲವೊಬ್ರು ಇವ್ರ ಕಡೆಯವರು ಕೆಲವೊಬ್ರು ಮಾತಾಡ್ಸಿದ್ದಾರೆ. ಬಟ್ ಜಾಸ್ತಿ ಯಾರು ತಲೆ ಕೆಡ್ಸ್ಕೊಂಡ್ರೆ. ಬಟ್ ಇವಾಗ್ಲೂ ಯಾರು ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ. ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಆಗ್ಲೂ ಕೂಡ, ಈಗಲೂ ಕೂಡ ಕಾಂಟ್ಯಾಕ್ಟ್ ಇದಾರೆ, ಮಾತಾಡ್ತಾರೆ ಅವರು.
ಸೊ ಅವ್ರದ್ದೇನು ಇದ್ರಲ್ಲಿ ಮಾತಾಡ್ತಾರೆ, ಅವ್ರು ಚೆನ್ನಾಗಿ ಸೊ ಮಾತಾಡ್ತಾರೆ. ಇಷ್ಟೇ ನಾನು ಹೇಳೋದು ನಿಮ್ಗೆ ಇಷ್ಟೇ. ನಮ್ಮ ಮನುಷ್ಯರು ಅಂದಮೇಲೆ ಕಷ್ಟ ಬಂದೇ ಬರುತ್ತೆ, ಬಟ್ ಅದು ಕಷ್ಟಕ್ಕೆ ಎದ್ರುಕೊಳ್ದಲೆ ತುಳಿಯೋಕೆ ಅಂತ ನಿಂತಿರ್ತಾರಲ್ಲ ಅವ್ರ ಮುಂದೆನೆ ಚೆನ್ನಾಗಿ ಇನ್ನು ಬೆಳೆದು ತೋರಿಸ್ಬೇಕು ಅನ್ನೋದು. ಸೊ ಇದನ್ನೆಲ್ಲ ನಾನು ಹೇಳೋಷ್ಟು ದೊಡ್ಡೋಳಲ್ಲ ಅಂತ ಅನ್ಕೊಂತೀನಿ, ಬಟ್ ಆ ಸಿಚುವೇಶನ್ ನನ್ಗೆ ಹಂಗೆ ಹೇಳ್ತಿದೆ, ಅದನ್ನೆಲ್ಲ ಪಾಠ ಕಲ್ಸಿದ್ಯಲ್ಲ ಜೀವನ, ಅದು ನನ್ಗೆ ಹಂಗೆ ಹೇಳ್ತಿದೆ ಅಷ್ಟೇನೆ. ಸೊ ನಿಮ್ಗೆಲ್ಲ ಏನ್ ಅನಿಸ್ತು ಈ ವಿಡಿಯೋ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ಗೆ ನಿಜ ನಂಗೆ ಅದನ್ನೇ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ, ನಂಗೊಂಥರ ಎಮೋಷ್ನಲಿ ನಂಗೆ ಬ್ಲಾಕ್ ಆಗ್ಬಿಟ್ಟಿದ್ದೀನಿ ಅನ್ನಿಸ್ತಿದೆ. ನಂಗೆ ಅಳ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊತಿದ್ದೀನಿ. ಅದಕ್ಕೆ ಅಂದ್ರೆ ನಾನು ವಿಡಿಯೋದಲ್ಲಿ ಅಳ್ಬಾರ್ದು ಅಂತ. ಸೊ ಪ್ಲೀಸ್ ಆದಷ್ಟು ಈ ವಿಡಿಯೋ ಲೈಕ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, Support ಮತ್ತೆ ಮಾಡಿ. ಯಾರಿಗಾದ್ರೂ ಯೂಸ್ ಆಗೋ ತರ ಇದ್ರೆ ಶೇರ್ ಮಾಡಿ, ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ನಾನು ತುಂಬಾ ವಿಡಿಯೋಸ್ ಹಾಕೋದು ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಒಂದ್ ಸ್ವಲ್ಪ ನನ್ಗೆ ಅಂದ್ರೆ ನಾನು ಸ್ವಲ್ಪ ಮೆಂಟಲ್ ಡಿಸ್ಟರ್ಬ್ ಆಗಿದ್ದೀನಿ ಅನ್ಸುತ್ತೆ, ನನ್ಗೆ ಫೋಕಸ್ ಮಾಡೋದಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ನನಗೆ ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಆಗ್ತಿಲ್ಲ. ಬಟ್ ನಿಮ್ ಸಪೋರ್ಟ್ ಇದ್ರೆ ನಾನು ಖಂಡಿತವಾಗ್ಲೂ ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಹೇಳ್ಬೇಕಾ? ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ. ಸೊ ಮತ್ತೆ ನಿಮ್ಗೆ ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ, ಇನ್ನೇನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.